Mana bu kira bu?
ಅಕ್ಲ ಲಕ್ಕು ಕೂಡ ಪೂರ ಲಕ್ಕು ಜನ ಅಮ್ಮ ಈಚೆ ಬನ್ನಿ, ಎಲ್ಲ ಈಚೆ ಬನ್ನಿ, ಎಲ್ಲ ಹಿಂದೆ ಹೋಗ್ತಿರತ್ತೆ.
ಹಲೋ. ಉತ್ಸವದ ಸಂಭ್ರಮ ಏಪ್ರಿಲ್ 10ನೇ ತಾರೀಕಿನಂದು ಆರಂಭಗೊಂಡಂತಹ ಹತ್ತೂರಿನ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂಭ್ರಮ ದಿನದಿಂದ ದಿನಕ್ಕೆ ಭಕ್ತರ ಸೇರುವಿಕೆಯಲ್ಲಿ ಬಹಳಷ್ಟು ಸಂಭ್ರಮದಿಂದ ನಡೆಯುತ್ತಾ ಇದೆ. ಪ್ರತಿದಿನದ ದೇವರ ಉತ್ಸವ, ಕಟ್ಟೆಪೂಜೆ ಉತ್ಸವ, ಈ ದೃಶ್ಯಾವಳಿಗಳನ್ನು ಸುದ್ದಿ ಚಾನೆಲ್ ಮುಖಾಂತರವಾಗಿ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುತ್ತಿರುವಂತಹ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ, ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರ ಭಕ್ತವೃಂದಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ದಿನ ಶ್ರೀದೇವರು ಉತ್ಸವ ಬಳಿಕ ಕಟ್ಟೆಪೂಜೆಯನ್ನು ಸ್ವೀಕರಿಸಲಿಕ್ಕೆ ದೇವರು ಹೊರಡ್ತಾರೆ. ಈ ದಿನ ಕೋರ್ಟ್ ರಸ್ತೆ, ಬಪ್ಪಳಿಗೆ, ಉರ್ಲಾಂಡಿ ಈ ಮಾರ್ಗದಲ್ಲಿ ಪೇಟೆ ಸವಾರಿಯನ್ನು ಮಾಡಿ ಅಲ್ಲಲ್ಲಿ ಭಕ್ತರಿಂದ ಕಟ್ಟೆಪೂಜೆಯನ್ನು ಸ್ವೀಕರಿಸಿ ತಳಿರು ತೋರಣಗಳ ಮುಖಾಂತರವಾಗಿ ಭಕ್ತರಿಂದ ಆರತಿಯನ್ನು ಸ್ವೀಕರಿಸುವಂತಹ ಮಹಾಲಿಂಗೇಶ್ವರ ದೇವರು ಈ ದಿನ ಅಂದರೆ ಜಾತ್ರೋತ್ಸವದ 4ನೆಯ ದಿನ ಈ ಮಾರ್ಗದಲ್ಲಿ ಸಾಗಿ ಸಹಸ್ರಾರು ಭಕ್ತಾಭಿಮಾನಿಗಳಿಂದ
ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸುವಂತಹ ಒಂದು ಸಂಭ್ರಮ. ಬಹಳ ವಿಶೇಷವಾದುದು ಇದು. ಪುತ್ತೂರಿನ ಪುಣ್ಯಕ್ಷೇತ್ರದಲ್ಲಿ ಜನರ ಆಡುಮಾತಿನಲ್ಲಿಯೇ ಬಹಳ ಪ್ರಸಿದ್ಧಿಗೊಂಡಿರುವಂಥದ್ದು, ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಮನೆ ಮನೆಗೆ ಬಂದು ಭಕ್ತರಿಂದ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸುವಂಥದ್ದು. ಎಲ್ಲ ಕಡೆ ದೇವರು ಇರುವಲ್ಲಿಗೆ ಭಕ್ತರು ಹೋಗಬೇಕು, ಆದರೆ ಇಲ್ಲಿ ದೇವರೇ ಭಕ್ತರ ಮನೆ ಬಾಗಿಲಿಗೆ ಬಂದು ಪೂಜೆಯನ್ನು ಸ್ವೀಕರಿಸುವಂಥ ಬಹಳ ವಿಶೇಷವಾದಂತಹ ದೃಶ್ಯ. ಪ್ರತಿ ದಿನವೂ ಕೂಡ ಸರಿಸುಮಾರು 12-15 ರಷ್ಟು ಕಟ್ಟೆ ಪೂಜೆಗಳನ್ನು ಸ್ವೀಕರಿಸುತ್ತಾ ಇಡೀ ಪೇಟೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡು, ತಳಿರು ತೋರಣಗಳಿಂದ ಅಲಂಕೃತಗೊಂಡು ಬಹಳಷ್ಟು ಕಾತುರತೆಯಿಂದ ಭಕ್ತರು ಕಾಯುತ್ತಿರುವಂತಹ ದೃಶ್ಯ. ದೇವರು ಎಷ್ಟೊತ್ತಿಗೆ ಬರ್ತಾರೆ ನಮ್ಮಲ್ಲಿಗೆ. ಜನರ ಮಾತಿನಲ್ಲಿಯೂ ಕೂಡ ಬಹಳ ಪ್ರಸಿದ್ಧಿ ಮತ್ತು ವಿಶೇಷ ಅಂತ ಹೇಳಿದ್ರೆ, ದೇವರು ಇವತ್ತು ನಮ್ಮಲ್ಲಿಗೆ ಬರುವುದು, ದೇವರು ಇವತ್ತು ನಮ್ಮ ಕಡೆ ಬರುವುದು ಎನ್ನುವಂತಹ ಮಾತುಗಳು. ಹಾಗಾಗಿ ಪ್ರತಿ ದಿನದ ಆ ಕಟ್ಟೆ ಪೂಜೆಯ ಏನು ಪೇಟೆ ಸವಾರಿಯ ಮಾರ್ಗದುದ್ದಕ್ಕೂ ಭಕ್ತಾಭಿಮಾನಿಗಳು, ಅವರ ಬಂಧುಗಳು ಎಲ್ಲರೂ ಕೂಡ ಸೇರಿಕೊಂಡು ದೇವರನ್ನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುವಂತಹ ದೃಶ್ಯ ಈ ಕಟ್ಟೆ ಪೂಜೆಯ ಸಂಭ್ರಮ. ಪ್ರತಿ ವರ್ಷವೂ ಸುದ್ದಿ ಚಾನೆಲ್ ಮುಖಾಂತರವಾಗಿ ಏನು ಏಪ್ರಿಲ್ 16 ಮತ್ತು 17ರಂದು ನಡೆಯುವಂತಹ ಉತ್ಸವ, ಆ ಬಲ್ನಾಡಿನ ದಂಡನಾಯಕ ಶ್ರೀ ಉಳ್ಳಾಲ್ತಿಯ ಭಂಡಾರ, ಉಳ್ಳಾಲ್ತಿಯ ಆಗಮನ ಮತ್ತು ದೇವರ ಮತ್ತು ಉಳ್ಳಾಲ್ತಿಯ ಭೇಟಿ, ಹಾಗೂ ಮರುದಿವಸ ಏನು ದೇವರ ದರ್ಶನ ಬಲಿ, ರಾತ್ರಿ ನಡೆಯುವಂತಹ ಬ್ರಹ್ಮರಥೋತ್ಸವ, ಈ ಎಲ್ಲ ದೃಶ್ಯಾವಳಿಗಳನ್ನು ನಾವು ನೇರ ಪ್ರಸಾರದ ಮುಖಾಂತರ ಜಗತ್ತಿನಾದ್ಯಂತ ಇರುವಂತಹ ಪುತ್ತೂರಿನ ದೇವರ ಆ ಭಕ್ತರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಬಾರಿ ಬಹಳ ವಿಶೇಷವಾಗಿ ಏನು ಆರಂಭದ ದಿನ ಏಪ್ರಿಲ್ 10ರಿಂದಲೇ ದೇವರ ವಿವಿಧ ಪೇಟೆ ಸವಾರಿ, ವಿವಿಧ ಮಾರ್ಗಗಳ ಪೇಟೆ ಸವಾರಿ ಮತ್ತು ಕಟ್ಟೆ ಪೂಜೆಯ ಆ ನೇರ ದೃಶ್ಯಾವಳಿಗಳನ್ನು ನೇರ ಪ್ರಸಾರದ ಮುಖಾಂತರವಾಗಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಆರಂಭದಲ್ಲಿ GL ಆಚಾರ್ಯ GL ಕಾಂಪ್ಲೆಕ್ಸ್ ಇಲ್ಲಿನ ಕಟ್ಟೆ ಪೂಜೆ ನಡೆಯುತ್ತದೆ. ಆ ಬಳಿಕ ಕೋರ್ಟ್ ರಸ್ತೆಯ ಬಂಗಾರದ ಕಟ್ಟೆ ಅಂತಲೇ ಹೆಸರುವಾಸಿಯಾಗಿರುವ ರಮಾನಂದ ಪೈ ಇವರ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ನಡೆಯುತ್ತೆ. ನಂತರ ಸತ್ಯಸಾಯಿ ಆಸ್ಪತ್ರೆ ಕೋರ್ಟ್ ರಸ್ತೆ ಡಾಕ್ಟರ್ ಸತ್ಯಸುಂದರ ರಾವ್ ಇವರ ಕಟ್ಟೆ ಪೂಜೆ. ಆ ಬಳಿಕ ಕೋರ್ಟ್ ರಸ್ತೆಯಲ್ಲಿರುವ ಮುಳಿಯ ಜ್ಯುವೆಲರ್ಸ್ನವರ ಮುಳಿಯ ಶ್ಯಾಂಭಟ್ರವರ ಕಟ್ಟೆ. ಅದರ ನಂತರ ಶ್ರೀಕೃಷ್ಣ ಪ್ಲೈವುಡ್ಸ್ ಇವರ ಭಾಮಿ ಅಶೋಕ್ ಶನಿ ಇವರ ಕಟ್ಟೆ ಪೂಜೆ ನಡೆಯುತ್ತೆ. ನಂತರ KEB ಬಳಿ ಇರುವಂತಹ ಮಧುಕರ ಪ್ರಭು ಅವರ ಕಟ್ಟೆ, ಚೇತನ ಆಸ್ಪತ್ರೆಯ ಹತ್ತಿರ ಇರುವಂತಹ ಡಾಕ್ಟರ್ JC ಅಡಿಗ ಇವರ ಕಟ್ಟೆ ಪೂಜೆ. ಅದರ ನಂತರ ಸರ್ಕಾರಿ ಆಸ್ಪತ್ರೆ ಬಳಿಯ ಕಟ್ಟೆ ಯಾಮಿನಿ ಮಲ್ಲಿ ಕುಂಡಡ್ಕ ಮನೆ ಇವರ ಕಟ್ಟೆ ಪೂಜೆ ನಡೆಯುತ್ತೆ. ಅದರ ನಂತರ ಬಪ್ಪಳಿಗೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಕಟ್ಟೆ ಸಮಿತಿ ಇದರ ವತಿಯಿಂದ ನಡೆಯುವಂತಹ ಕಟ್ಟೆ ಪೂಜೆ. ಆ ಬಳಿಕ ಬಪ್ಪಳಿಗೆಯಲ್ಲಿರುವಂತಹ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದ ಆವರಣದಲ್ಲಿರುವಂತಹ ಕಟ್ಟೆ, ಬಪ್ಪಳಿಗೆ PG ಜಗನ್ನಿವಾಸರಾವ್ ದೇವಳದ ವಾಸ್ತು ಇಂಜಿನಿಯರ್ ಕೂಡ ಆಗಿರುವಂತಹ PG ಜಗನ್ನಿವಾಸರಾವ್ ಇವರ ಕಟ್ಟೆ ಪೂಜೆ ನಡೆಯುತ್ತದೆ. ಅದರ ನಂತರ ದೇವರು ಉರ್ಲಾಂಡಿ ಕಡೆಗೆ ಸಾಗ್ತಾರೆ. ಅಲ್ಲಿ ಯುನಿಟಿ ಸುಪಾರಿಯವರ ಕೃಷ್ಣಮೂರ್ತಿಯವರ ಕಟ್ಟೆ ಪೂಜೆ ನಡೆಯುತ್ತದೆ. ಅದರ ನಂತರ ಉರ್ಲಾಂಡಿ ಮಹೇಶ್ ಪೂಜಾರಿ ಇವರ ಕಟ್ಟೆ ಪೂಜೆ ನಡೆಯುತ್ತದೆ. ನಂತರ
ಸುಶ್ರುತ ಆಸ್ಪತ್ರೆಯ ಕಟ್ಟೆಪೂಜೆ ನಡೆಯುತ್ತದೆ. ಆ ಬಳಿಕ ಬಳುವಾರಿನ ಕೀರ್ತನ ಡೆವಲಪರ್ಸ್ನವರ ವೀಣಾ ಕುಮಾರಿ ಇವರ ಕಟ್ಟೆಪೂಜೆ ನಡೆಯುತ್ತದೆ. ಕೊನೆಯದಾಗಿ ಇವತ್ತಿನ ದಿನ ಕಟ್ಟೆಪೂಜೆ ನಡೆಯುವಂಥದ್ದು ಉರ್ಲಾಂಡಿಯ NS ರಾಮಕೃಷ್ಣರಾವ್ ಮತ್ತು ಜಯಂತರಾವ್ ಇವರ ಕಟ್ಟೆಪೂಜೆ ನಡೀತದೆ. ಬಹಳ ವಿಶೇಷವಾಗಿ ಈ ಕಟ್ಟೆಪೂಜೆಯ ನೇರ ಪ್ರಸಾರದ ಮುಖಾಂತರ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಈ ನೇರ ಪ್ರಸಾರದ ಪ್ರಾಯೋಜಕತ್ವದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ಪುತ್ತೂರಿನ ಸ್ವೀಟ್ ಪೀಪಲ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಪಾಪ್ಯುಲರ್ ಇವರ ಸಂಸ್ಥೆಯಿಂದ ಬಹಳ ನೇರ ಪ್ರಸಾರದ ಪ್ರಾಯೋಜಕತ್ವ ವಹಿಸಿಕೊಂಡಿರುವಂಥದ್ದು. ಹಾಗೆ ಇನ್ನೊಂದು ಆಕರ್ಷಣೆ ಇಂಡಸ್ಟ್ರೀಸ್ನವರ ನೇರ ಪ್ರಸಾರದ ಪ್ರಾಯೋಜಕತ್ವ ಹಾಗೂ ಇಂದಿನ ದಿನ SS ಎಲೆಕ್ಟ್ರಾನಿಕ್ಸ್ ಇವರ ನೇರ ಪ್ರಸಾರದ ಪ್ರಾಯೋಜಕತ್ವ ಇದೆ. ಹಾಗೆಯೇ ನಮ್ಮ ಚಾನೆಲ್ ಮುಖಾಂತರವಾಗಿ ಜಾತ್ರೋತ್ಸವದ ಅಂಗವಾಗಿ ಪುತ್ತೂರಿನ ನಟರಾಜ ವೇದಿಕೆಯಲ್ಲಿ ನಡೆಯುತ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮ ಚಾನೆಲ್ ಮುಖಾಂತರವಾಗಿ ನೇರ ಪ್ರಸಾರಗೊಳ್ತಾ ಇದೆ. ಪ್ರತಿ ದಿವಸದ ಕಾರ್ಯಕ್ರಮಗಳು ಕೂಡ ನೇರ ಪ್ರಸಾರವನ್ನು ನೀಡ್ತಾ ಇದ್ದಾರೆ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರು ಹತ್ತೂರಿನ ಭಕ್ತರ ಆರಾಧ್ಯ ಮೂರ್ತಿ. ಬಹಳ ವಿಶೇಷವಾಗಿ ಈ ಕ್ಷೇತ್ರದ ಪಾವಿತ್ರ್ಯತೆ, ಕ್ಷೇತ್ರದ ಕಾರಣಿಕತೆ ಅದು ದಾಖಲೆಗಳು ಅಥವಾ ಹೇಳುವಂಥದ್ದು ಅಲ್ಲ, ಬದಲಾಗಿ ಎಲ್ಲವೂ ಕೂಡ ಇಲ್ಲಿನ ಭಕ್ತರ ಮನಸ್ಸಿನಲ್ಲಿರುವಂಥದ್ದು. ಇಲ್ಲಿನ ಪ್ರತಿಯೊಬ್ಬ ಭಕ್ತರು ಕೂಡ ದೇವರನ್ನು ಆರಾಧಿಸುವಂಥದ್ದಾಗಿರ್ಬೋದು ಅಥವಾ ದೇವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದಾಗಿರ್ಬೋದು. ಇದರಿಂದ ಮಾತ್ರವಲ್ಲ, ಅನುದಿನವೂ ಪ್ರತಿನಿತ್ಯವೂ ಶ್ರೀದೇವರ ದರ್ಶನವನ್ನು ಪಡೆದು ಆ ಮಹಾಲಿಂಗೇಶ್ವರ ದೇವರ ಪುಣ್ಯಪ್ರದವಾದಂತಹ ಅನುಗ್ರಹಕ್ಕೆ ಪ್ರಾಪ್ತರಾಗ್ತಾ ಇರುವಂಥದ್ದು. ಪ್ರತಿಯೊಂದು ಕ್ಷೇತ್ರದ ಇವತ್ತು ಅನೇಕ ಉದ್ಯಮಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳ ಜನರು ಕೂಡ ಅವರವರ ಕ್ಷೇತ್ರದಲ್ಲಿ ಇವತ್ತು ಶ್ರೇಷ್ಠತೆಯನ್ನು, ಸಾಧನೆಯನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಎಲ್ಲರೂ ಹೇಳುವಂಥದ್ದು ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ಅನುಗ್ರಹ ಅನ್ನೋದಾಗಿ. ಹಾಗಾಗಿ ದೇವರ ಈ ಉತ್ಸವದಲ್ಲಿಯೂ ಕೂಡ ಹತ್ತೂರಿನ ಭಕ್ತರು ಪಾಲ್ಗೊಳ್ತಾ ಇದ್ದಾರೆ. ಕೇವಲ ಪುತ್ತೂರಿನ ಮಾತ್ರವಲ್ಲ, ಪುತ್ತೂರಿನ ಸೀಮೆಗೆ ಒಳಪಟ್ಟವರು ಮಾತ್ರವಲ್ಲ, ಹತ್ತೂರಿನ ಸೀಮೆಗೆ ಒಳಪಟ್ಟಂತಹ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಹಾಗಾಗಿ ಇಲ್ಲಿನ ಪ್ರತಿ ದಿವಸದ ಜಾತ್ರೋತ್ಸವದ ಆ ಉತ್ಸವಗಳಾಗಿರ್ಬೋದು, ಕಟ್ಟೆಪೂಜೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಉತ್ಸವಗಳು ಏನು ಏಪ್ರಿಲ್ 19, 20ರವರೆಗೂ ನಡೆಯುವಂತಹ ಉತ್ಸವಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇರುವಂಥದ್ದು ಬಹಳ ವಿಶೇಷ. ಏಪ್ರಿಲ್ 1ನೇ ತಾರೀಕಿನಂದೇನು ಗೊನೆ ಮುಹೂರ್ತಗೊಂಡು, ಗೊನೆ ಮುಹೂರ್ತದ ಬಳಿಕವೇ ಪುತ್ತೂರಿನ ಈ ಭಾಗದಲ್ಲಿ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡುತ್ತಾರೆ. ಅಂತಹ ಪರಮ ಪಾವಿತ್ರ್ಯತೆಯು, ವಿಶೇಷವಾದಂತಹ ಕಾರಣಿಕತೆಯನ್ನು ಹೊಂದಿರುವಂತಹ ಮಹಾಲಿಂಗೇಶ್ವರ ದೇವರಿಗೆ ಇಂದು 4ನೇ ದಿನದ ಉತ್ಸವದ ಸಂಭ್ರಮ. ಈಗಾಗಲೇ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೇವೆ. ಶ್ರೀದೇವರ ಆ ದೇವಸ್ಥಾನದ ಹೊರಭಾಗದ ಹೊರಾಂಗಣದಲ್ಲಿ ದೇವರ ಉತ್ಸವ ಬಲಿ ನಡೀತಾ ಇದೆ.
ಉತ್ಸವ ಬಲಿ ಆದ ಬಳಿಕ ದೇವರು ದೇವಳದಿಂದ ಹೊರಟು ಭಕ್ತರ ಮನೆ ಬಾಗಿಲಿಗೆ ಬರುತ್ತಾರೆ. ಅಲ್ಲಲ್ಲಿ ತಳಿರು ತೋರಣಗಳಿಂದ ಆರತಿ ಎತ್ತುವುದರ ಮುಖಾಂತರವಾಗಿ ಭಕ್ತರಿಂದ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸ್ತಾರೆ. ಕಟ್ಟೆಯಲ್ಲಿ ಕುಳಿತು ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾರೆ. ರಾತ್ರಿ ಸುಮಾರು 1 ಗಂಟೆ 2 ಗಂಟೆವರೆಗೂ ಕೂಡ ದೇವರು ಪೇಟೆ ಸವಾರಿಯನ್ನು ಮಾಡಿ ಭಕ್ತರಿಂದ ಆ ಪೂಜೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ವಿಶೇಷವಾದುದು. ಮಳೆಯನ್ನು ಲೆಕ್ಕಿಸದೆ, ನಿನ್ನೆಯ ದಿನ ಏನು ಬಹಳಷ್ಟು ಮಳೆಯ ಒಂದು ವಾತಾವರಣವಿತ್ತು, ಆ ಮಳೆಯನ್ನು ಲೆಕ್ಕಿಸದೆ ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರ ದೇವರು ಪೇಟೆ ಸವಾರಿಗೆ ಹೋಗುವಂಥ ದೃಶ್ಯ ಅತ್ಯಂತ ಮನಮೋಹಕವಾದುದು.
ದೇವರು.
terus mulu kan nanti lagi mek perjalanan kontrol ini ಮಾತ ಪತ್ತೊಂದು ಫುಲ್ ಪತ್ತೊಂದು ಮಾತ ಪತ್ತೊಂದು ಮುಕ್ಕೊಂಡು ಅದೇ ಈಗ ಇದು ನ್ಯೂಸ್ ಆಗುತ್ತೆ ಲಾಸ್ಟ್ ನ್ಯೂಸ್ ಅಂದರೆ ಬರ್ಕೊಂಡು ನಾಳೆ ಸರಿ ಸರಿ ಜಾಗೆ
ಬನ್ನಿ ಆಯ್ತು ಎಷ್ಟು ಬನ್ನಿ ಆಯ್ತಲ್ಲ ಆಯ್ತು നല്ല ഉണ്ട് जाओ चांगलं पास पैसा काय दुखत कसं नाही ಬಲ್ಲು ಪಾಂಡಲ್ಲ ಕೊರಿಯನ್ ಫುಲ್ ಅಂತ ಮಾಡಿ ಟಕಿಲ್ವ ನಾನು ನೆನಪುన్నాವು ಇದೇ ಬ್ರಹ್ಮರಂತಕ್ಕೆ ಏನು ಜನ ಮಾಡಿಕೊಂಡು ಬರೀ 200 ಜನ ಮುಟ್ಟ ಪಾಸ್ ಆಗಿದೆ ಬೆಳಿಗ್ಗೆ ಬರ್ತದೆ ವಾಟರ್ ಮತ್ತೆ ಕೆಳಗೆ ಆಗ್ತದ ಮೇಲೆ ಹಾಂ ಇವರು ರಾಷ್ಟ್ರೀಯಲ್ಲಿ ಎಲ್ಲ ರಾಷ್ಟ್ರೀಯ ಇವ್ರ ಹತ್ರ
ಇವರ ರೂಮಿಗೆ ಆಗುದಿಲ್ಲ. ಏನು ಮುಟ್ಟದ ಬೊಟ್ಟೊಂಡಿದ್ದೇವೆ ಪ್ಲಾಸ್ಟಿಕ್ ಅವು ನಾಲ್ಕು ಸರ್ತಿ ಚಂಡಿ ಪಡಿ ತಾರ ಇಂಚಿ ಬಗ್ಗಿನ ತಾರ ಬೊಂಡವಾದ ಇದ್ದಿದ್ದು ಹತ್ತೂರಿನ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ವೈಭವದ ಜಾತ್ರೋತ್ಸವ 4ನೆಯ ದಿನದ ಸಂಭ್ರಮದಲ್ಲಿ ಇವತ್ತಿನ ದಿನ ಶ್ರೀದೇವರು ಈಗಾಗಲೇ ರಾಜಾಂಗಣಕ್ಕೆ ಬಂದು ಉತ್ಸವ ಬಲಿ
2 ಸುತ್ತುಗಳ ಉತ್ಸವ ಬಲಿ ನಡೆದು ದೇವರು ಇದೀಗ ವಸಂತ ಕಟ್ಟೆಯಲ್ಲಿ ಆರೂಢನಾಗಿರುವಂಥದ್ದು. ಇಲ್ಲಿ ಅನೇಕ ಭಕ್ತರಿಂದ ಕಟ್ಟೆ ಪೂಜೆ ನಡೆಯುತ್ತದೆ. ಭಕ್ತರಿಗೆ ಪ್ರಸಾದ ವಿತರಣೆ ಆಗ್ತದೆ. ರಾಜಾಂಗಣದ ಕಟ್ಟೆ ಪೂಜೆಯ ಬಳಿಕ ಮತ್ತೆ 3 ಸುತ್ತುಗಳ ಉತ್ಸವ ಬಲಿ ನಡೆಯುತ್ತದೆ. ವಾದ್ಯ ಸುತ್ತು, ಬ್ಯಾಂಡ್ ಸುತ್ತು ಮತ್ತು ಸರ್ವವಾದ್ಯ ಸುತ್ತು, ಈ 3 ಸುತ್ತು ಉತ್ಸವ ನಡೆದು ನಂತರ ದೇವರು ಹೊರಭಾಗಕ್ಕೆ ಬಂದು ಪೇಟೆ ಸವಾರಿಗೆ ಹೊರಡುತ್ತಾರೆ. ಕಟ್ಟೆ ಪೂಜೆಯನ್ನು ಅಲ್ಲಲ್ಲಿ ಸ್ವೀಕರಿಸುತ್ತಾ ಭಕ್ತರಿಂದ ತಳಿರು ತೋರಣ ಪೂಜೆಗಳನ್ನು, ಆರತಿಯನ್ನು ಸ್ವೀಕರಿಸ್ತಾ ಬೇರೆ ಬೇರೆ ಮಾರ್ಗಗಳಲ್ಲಿ ಸಂಚರಿಸುವಂಥ 4ನೆಯ ದಿನದ ಇಂದಿನ ದಿನ ದೇವರು ಆರಂಭದಲ್ಲಿ GL ಕಾಂಪ್ಲೆಕ್ಸ್ನ GL ಆಚಾರ್ಯ ಇವರ ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾರೆ. ನಂತರ ಕೋರ್ಟ್ ರಸ್ತೆಯಾಗಿ ಅನೇಕ ಕಡೆ ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾ ಬಪ್ಪಳಿಗೆ ಮಾರ್ಗವಾಗಿ ಉರ್ಲಾಂಡಿ ಮತ್ತು ಬುಳ್ವಾರು ಬೈಲು ಹೀಗೆ ಸಾಗ್ತಾರೆ. ಪ್ರತಿನಿತ್ಯ ಸರಿಸುಮಾರು 15ರಿಂದ 16, 17 ಕಟ್ಟೆ ಪೂಜೆಗಳನ್ನು ದೇವರು ಸ್ವೀಕರಿಸ್ತಾರೆ. ಅದರ ಮಧ್ಯದಲ್ಲಿ ಭಕ್ತರು ಏನು ತಳಿರು ತೋರಣಗಳನ್ನು ನಿರ್ಮಿಸಿ ಹಣ್ಣು ಕಾಯಿಯನ್ನಿಟ್ಟು ದೇವರಿಗೆ ಆ ಒಂದು ಆರತಿ ಸೇವೆಯನ್ನು ಮಾಡಿ, ಕಟ್ಟೆ ಪೂಜೆಯಲ್ಲಿ ದೇವರು ಕುಳಿತುಕೊಂಡು ಆ ಪೂಜೆಯನ್ನು ಸ್ವೀಕರಿಸುವಂಥದ್ದು ಭಕ್ತರಿಂದ. ಎಲ್ಲಿ ಭಕ್ತರು ತಳಿರು ತೋರಣಗಳನ್ನು ನಿರ್ಮಿಸ್ತಾರೆ ಅಲ್ಲಿ ಭಕ್ತರಿಂದ ಹಣ್ಣು ಕಾಯಿಯನ್ನು ಅರೆಕ್ಷಣ ನಿಂತು ದೇವರು ಅರೆಕ್ಷಣ ನಿಂತು ಹಣ್ಣು ಕಾಯಿ ಮತ್ತು ಆರತಿಯನ್ನು ಸ್ವೀಕರಿಸಿ ನಂತರ ಮುಂದಕ್ಕೆ ಸಾಕ್ತಾರೆ. ಆ ಒಂದು ದೃಶ್ಯದಲ್ಲಿ, ಆ ಒಂದು ಕ್ಷಣದಲ್ಲಿ ಭಕ್ತಾಭಿಮಾನಿಗಳು ಅತ್ಯಂತ ಭಾವುಕತೆಯಿಂದ ಪಾಲ್ಗೊಳ್ತಾರೆ. ಯಾರಿಗೆ ಪೇಟೆ ಸವಾರಿಯ ಸಂದರ್ಭದಲ್ಲಿ ಕಟ್ಟೆ ಪೂಜೆಯನ್ನು ಅಥವಾ ಕಟ್ಟೆಯನ್ನು ನಿರ್ಮಿಸಿ ಕಟ್ಟೆ ಪೂಜೆಯನ್ನು ಮಾಡಲಿಕ್ಕೆ ಅನಾನುಕೂಲತೆ ಇದೆಯೋ, ಆದರೆ ಮಹಾಲಿಂಗೇಶ್ವರ ದೇವರಿಗೆ, ತಮ್ಮ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರಿಗೆ ಕಟ್ಟೆ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ಹಂಬಲ ಇರುವವರಿಗೆ ಇದೀಗ ನಡೆಯುತ್ತಾ ಇರುವಂತಹ ಕಟ್ಟೆ ಪೂಜೆ, ರಾಜಾಂಗಣದಲ್ಲಿರುವಂತಹ ಕಟ್ಟೆ ಪೂಜೆ, ಇಲ್ಲಿ ಅನೇಕ ಭಕ್ತರಿಂದ ಆ ಒಂದು ಕಟ್ಟೆ ಪೂಜೆಯ ಸೇವೆಯನ್ನು ದೇವರು ಸ್ವೀಕರಿಸ್ತಾರೆ. ಪೂಜೆಯನ್ನು ಮಾಡಿಸಿದಂತಹ ಭಕ್ತಾಭಿಮಾನಿಗಳಿಗೆ ಪ್ರಸಾದದ ವಿತರಣೆ. ಈ ಬಾರಿ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿ ಪಂಜಿಗುಡ್ಡೆ ಈಶ್ವರ ಭಟ್ ಇವರ ನೇತೃತ್ವದಲ್ಲಿ ಇವರ ತಂಡ, ವ್ಯವಸ್ಥಾಪನಾ ಸಮಿತಿಯ ತಂಡ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಉತ್ಸವವನ್ನು ನಡೆಸಲಿಕ್ಕೆ ಮತ್ತು ವ್ಯವಸ್ಥಿತವಾಗಿ ಜಾತ್ರೋತ್ಸವ ಎನ್ನುವಂಥದ್ದು ಪರವೂರಿನಿಂದ ಸಹಸ್ರಾರು ಭಕ್ತಾಭಿಮಾನಿಗಳು ಆಗಮಿಸಿ ಆ ದೇವರ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಕ್ಷಣ. ಹಾಗಾಗಿ ಏಪ್ರಿಲ್ 16 ಮತ್ತು 17ರಂದು ಲಕ್ಷಾಂತರ ಮಂದಿ, ಲಕ್ಷಕ್ಕೂ ಮಿಕ್ಕಿ ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿ ವ್ಯವಸ್ಥೆಗಳು ಅತ್ಯಂತ ಅಚ್ಚುಕಟ್ಟಾಗಬೇಕು. ಪ್ರತಿನಿತ್ಯ ಅನ್ನಪ್ರಸಾದದ ವಿತರಣೆ ಆಗಬಹುದು, ಭಕ್ತಾಭಿಮಾನಿಗಳಿಗೆ ದೇವರ ದರ್ಶನವಾಗಬಹುದು, ದೇವರ ಪ್ರಸಾದ ವಿತರಣೆ ಆಗ್ಬೋದು. ಹಾಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳಲ್ಲೂ ಕೂಡ ಅತ್ಯಂತ ಅಚ್ಚುಕಟ್ಟುತನ ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ಪಂಜಿಗುಡ್ಡೆ ಈಶ್ವರ ಭಟ್ ಅವರ ನೇತೃತ್ವದಲ್ಲಿ ಈ ಬಾರಿ ಜಾತ್ರೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆಯುತ್ತಾ ಇರುವಂಥದ್ದು. ಕಳೆದ 3 ದಿನಗಳಲ್ಲಿ ದೇವರು ಬೇರೆ ಬೇರೆ ಮಾರ್ಗಗಳ ಮುಖಾಂತರವಾಗಿ ಸಾಗಿ ಭಕ್ತರಿಂದ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿದ್ದಾರೆ. ಇಂದು 4ನೆಯ ದಿನದ ಸಂಭ್ರಮ.
ಬಹಳ ವಿಶೇಷವಾಗಿ ಪುತ್ತೂರಿನಲ್ಲಿ ಎಲ್ಲ ಕಡೆ ದೇವಸ್ಥಾನಕ್ಕೆ ಬಂದು ದೇವರ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಪಡ್ಕೊಂಡು ಭಕ್ತಾಭಿಮಾನಿಗಳು ಪುನೀತರಾದರೆ, ಪುತ್ತೂರಿನಲ್ಲಿ ಬಹಳಷ್ಟು ಪ್ರಸಿದ್ಧಿಯಾಗಿರುವಂಥದ್ದು ತಮ್ಮ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರು ಮನೆ ಬಾಗಿಲಿಗೆ ಬಂದು ಪೂಜೆಯನ್ನು ಸ್ವೀಕರಿಸುವಂಥದ್ದು. ದೇವಸ್ಥಾನಕ್ಕೆ ಬಂದರೆ ದೇವರ ದರ್ಶನಕ್ಕೆ ಭಕ್ತರು ಕಾಯಬೇಕು, ಅಥವಾ ದೇವರು ತಮ್ಮ ಭಕ್ತರು ಯಾವಾಗ ಬರ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ. ಆದರೆ ಪುತ್ತೂರಿನ ಉತ್ಸವದಲ್ಲಿ ಭಕ್ತರು ದೇವರನ್ನು ಕಾಯ್ತಾ ಇರ್ತಾರೆ, ದೇವರು ಭಕ್ತರ ಮನೆ ಬಾಗಿಲಿಗೆ ಬರುವ. ಭಕ್ತಾಭಿಮಾನಿಗಳ ಮಾತು ಕೂಡ ಹಾಗಿರುತ್ತದೆ. ಇವತ್ತು ನಮ್ಮ ಕಡೆ ದೇವರು ಬರ್ತಾರೆ, ಇವತ್ತು ನಮ್ಮವರಿಗೆ ದೇವರು ಬರ್ತಾರೆ. ಹೀಗಾಗಿ ತಮ್ಮ ಆರಾಧ್ಯ ಮೂರ್ತಿ ಪೇಟೆ ಸವಾರಿಯು ಮಾಡುತ್ತಾ ಬರಬೇಕಾದ್ರೆ ಮಾರ್ಗದುದ್ದಕ್ಕೂ ಅತ್ಯಂತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪರಮ ಪಾವಿತ್ರತೆಯಿಂದ ದೇವರನ್ನು ಬರಮಾಡಿಕೊಳ್ಳುವಂಥದ್ದು, ತಳಿರು ತೋರಣಗಳನ್ನು ನಿರ್ಮಿಸುವಂಥದ್ದು, ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡಿ ಆ ಒಂದು ರಾಜಮಾರ್ಗವನ್ನು ಶೃಂಗಾರಗೊಳಿಸುವಂಥದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಅತ್ಯಂತ ತಲೆಮಾರುಗಳಿಂದ ನಡೆದು ಬಂದಂತಹ ಒಂದು ಸಂಪ್ರದಾಯ. ಇಲ್ಲಿ ಯಾರಿಗೂ ಹೇಳಬೇಕಾಗಿಲ್ಲ. ಏಪ್ರಿಲ್ 1ರಂದು ಗೊನೆ ಮುಹೂರ್ತ ಆಯಿತು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಎಲ್ಲವೂ ಅಚಾನಕ್ಕಾಗಿ ನಡೆಯುತ್ತಾ ಹೋಗುತ್ತೆ. ಅವರವರ ಕಾರ್ಯದಲ್ಲಿ, ಅವರವರ ಪರಿಚಾರಿಕೆಯಲ್ಲಿ ನೂರಾರು ಮಂದಿ ಪರಿಚಾರಕರಿದ್ದಾರೆ. ದೇವಸ್ಥಾನದಲ್ಲಿ ನೂರಾರು ಮಂದಿ ಪರಿಚಾರಕರು. ಕೊನೆ ಮುಹೂರ್ತದಿಂದ ಹಿಡಿದು ಧ್ವಜಾರೋಹಣದಿಂದ ಹಿಡಿದು ದೇವರ ಉತ್ಸವ ಆಗಿ ಧ್ವಜಾವರೋಹಣ ಆಗಿ ನಂತರ ಏನು ನೇಮೋತ್ಸವ, ದೈವಗಳ ನೇಮೋತ್ಸವ ಆಗ್ತದೆ. ಎಲ್ಲವೂ ಕೂಡ ಅತ್ಯಂತ ಇಲ್ಲಿ ನೂರಾರು ಮಂದಿ ಪರಿಚಾರಕ ಸೇವಾ ವರ್ಗದವರಿಂದ ಅನೇಕ ಕಾರ್ಯಗಳು ನಡೆಯುತ್ತದೆ. ಎಲ್ಲವೂ ಕೂಡ ತಲೆಮಾರುಗಳಿಂದ ನಡೆದುಕೊಂಡು ಬಂದಂತಹ ಪೂರ್ವಜರು ಏನು ಕಟ್ಟುಕಟ್ಟಲೆ ಸಂಪ್ರದಾಯವನ್ನು ನಿರ್ಮಿಸಿದ್ದಾರೋ ಅದೇ ಹಾದಿಯಲ್ಲಿ ಈಗಿನ ಜನಾಂಗದವರು ಕೂಡ ಈ ಒಂದು ಸಂಪ್ರದಾಯವನ್ನು ಅತ್ಯಂತ ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು. ಎಲ್ಲಿಯೂ ಕೂಡ ಹೆಚ್ಚಿನ ಆಡಂಬರತೆಗೆ ಅವಕಾಶವಿಲ್ಲ. ದೇವರ ಉತ್ಸವದ ವೈಭವವನ್ನು, ವಿಜೃಂಭಣೆಯನ್ನು ಹೆಚ್ಚಾಗಿ ಕಾಣುತ್ತೇವೆ. ದೇವರ ಉತ್ಸವಕ್ಕೆ ಏನು ಹೆಚ್ಚಿನ ವ್ಯವಸ್ಥೆಗಳು ಬೇಕು ಅವೆಲ್ಲವನ್ನು ಕಾಣುತ್ತೇವೆ. ಪುತ್ತೂರಿನಲ್ಲಿ ಬಹಳ ವಿಶೇಷವಾದದ್ದು ಇದು. ಇನ್ನೊಂದು ಮಾತಿದೆ, ಪುತ್ತೂರಿನಲ್ಲಿ ದೇವರ ಉತ್ಸವಕ್ಕಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು ಏನಾದರೂ ವ್ಯವಸ್ಥೆಗಳು ಅಥವಾ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗಬೇಕಾದ್ರೆ ಅದು ಆ ಮಹಾಲಿಂಗೇಶ್ವರ ದೇವರೇ ಮಾಡಿಸಿಕೊಳ್ತಾನೆ. ಅದಕ್ಕೆ ವ್ಯವಸ್ಥಾಪನಾ ಸಮಿತಿಯಾಗಿರ್ಬೋದು ಅಥವಾ ಆಡಳಿತ ಅಧಿಕಾರಿಗಳ ಆ ಒಂದು ಅಧಿಕಾರಿ ವರ್ಗದವರಾಗಿರ್ಬೋದು, ನೆಪ ಮಾತ್ರ ಎಲ್ಲವೂ ಮಹಾಲಿಂಗೇಶ್ವರ ದೇವರೇ ಮಾಡಿಸಿಕೊಳ್ತಾನೆ ಎನ್ನುವಂತಹ ವಿಶೇಷವಾದಂತಹ ನಂಬಿಕೆ ಇಲ್ಲಿಯ ಭಕ್ತರದು. ಹಾಗಾಗಿ ಏನು ಈ 10 ದಿನಗಳ ಕಾಲ ನಡೆಯುವಂತಹ ಉತ್ಸವವು ಕೂಡ ಪ್ರತಿನಿತ್ಯವೂ ಕೂಡ ಸಹಸ್ರಾರು ಭಕ್ತಾಭಿಮಾನಿಗಳು ಆಗಮಿಸಿ ನಡೆಯುವಂಥ ಉತ್ಸವ. ಮಧ್ಯಾಹ್ನದ ಹೊತ್ತು ಸಹಸ್ರಾರು ಮಂದಿಗೆ ಅನ್ನ ಪ್ರಸಾದದ ವಿತರಣೆ ಆಗ್ತದೆ. ಇದಕ್ಕೊಂದು ವ್ಯವಸ್ಥೆಗಳಾಗ್ತದೆ, ಪ್ರಸಾದ ವಿತರಣೆ ಆಗ್ತದೆ, ನಿತ್ಯ ಅನೇಕ ಸೇವೆಗಳು ನಡೆಯುತ್ತದೆ. ಎಲ್ಲವೂ ಕೂಡ ಅತ್ಯಂತ ಅಚಾನಕವಾಗಿ ದೇವರ ಇಚ್ಛೆಯಂತೆ ನಡೆಯುತ್ತಾ ಹೋಗುವಂಥದ್ದು. ನಿನ್ನೆಯ ದಿನ ದೇವರು ಹೊರಡಬೇಕಾದ್ರೆ ಅತ್ಯಂತ ಮಳೆಯ ವಾತಾವರಣ ಇತ್ತು. ಎಂತಹ ಗಾಳಿ ಮಳೆಗೂ ಕೂಡ ದೇವರು ಇಲ್ಲಿ ನಿಲ್ಲುವುದಿಲ್ಲ. ಆ ಪೇಟೆ ಸವಾರಿಗೆ ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲೇ ನೆನೆದುಕೊಂಡು ಪೇಟೆ ಸವಾರಿಗೆ ದೇವರು ಹೋಗುವಂಥದ್ದು. ಆ ದೇವರು ಹೋಗುವಂಥ ದೃಶ್ಯವನ್ನು ನೋಡಿಕೊಂಡು ಎಲ್ಲ ಭಕ್ತರು ಕೂಡ ಅವರ ಜೊತೆಗೆ ಸಾಗುವಂಥದ್ದು ಅತ್ಯಂತ ಮನಮೋಹಕವಾದಂಥ ದೃಶ್ಯ ನಿನ್ನೆ ದಿನ ಕಂಡು ಬಂದಿತ್ತು. ಇವತ್ತು 4ನೆಯ ದಿನದ ಈ ಕಟ್ಟೆ ಪೂಜೆ ನಡೀತಾ ಇದೆ.
ಈಗಾಗಲೇ ದೇವರು ರಾಜಾಂಗಣದಲ್ಲಿರುವಂತಹ ಕಟ್ಟೆಯಲ್ಲಿ ಕುಳಿತು ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಇದೀಗ ಹೊರಡ್ತಾ ಇದ್ದಾರೆ. ಮುಂದಕ್ಕೆ 3 ಸುತ್ತುಗಳ ಉತ್ಸವ ಬಲಿ ನಡೆಯುತ್ತದೆ. ಈಗಾಗಲೇ ಉಡಿಕೆ ಸುತ್ತು, ಚೆಂಡೆ ಸುತ್ತುವಾಗಿ ದೇವರು ಕಟ್ಟೆಯಲ್ಲಿ ಕುಳಿತುಕೊಂಡು ಕಟ್ಟೆ ಪೂಜೆಯನ್ನು ಸ್ವೀಕರಿಸಿದ್ದಾರೆ. ಇನ್ನು ಮುಂದಕ್ಕೆ ವಾದ್ಯ ಸುತ್ತಿರುತ್ತದೆ, ಬ್ಯಾಂಡ್ ಸುತ್ತಿರುತ್ತದೆ ಮತ್ತು ಸರ್ವವಾದ್ಯ ಸುತ್ತು. ಈ ರೀತಿಯಾಗಿ 3 ಸುತ್ತುಗಳಲ್ಲಿ ಉತ್ಸವ ಬಲಿ ನಡೆದು ನಂತರ ದೇವರು ರಾಜಾಂಗಣದಿಂದ ಹೊರಭಾಗಕ್ಕೆ ಬರ್ತಾರೆ. ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾ ಮುಂದಕ್ಕೆ ಸಾಗ್ತಾರೆ. ಬಹಳ ವಿಶೇಷವಾದುದು ಇಲ್ಲಿ ದೇವರ ಉತ್ಸವ ಅಂತ ಹೇಳಿದರೆ ಅನೇಕ ವಿಧಿವಿಧಾನಗಳಿವೆ. ತಾಂತ್ರಿಕ ವಿಧಿವಿಧಾನಗಳಾಗಿರ್ಬೋದು, ಅಂದರೆ ತಂತ್ರ ಸುತ್ತು ಮುಖಾಂತರವಾಗಿ ತಂತ್ರಿಗಳು ನೆರವೇರಿಸುವಂತಹ ವಿಧಿವಿಧಾನಗಳು, ಹಾಗೆ ಪೂಜಾ ವಿಧಿವಿಧಾನಗಳು. ಈ ದೇವರ ಉತ್ಸವಕ್ಕೆ ಅನೇಕ ಪೂರ್ವ ಸಂಪ್ರದಾಯ ಏನು ಇತ್ತು ಆ ರೀತಿಯಾಗಿ ನಡೆದುಕೊಂಡು ಬಂದಂತಹ ಅನೇಕ ವಿಧಿವಿಧಾನಗಳಿವೆ. ಧ್ವಜಾರೋಹಣಗೊಂಡ ನಂತರ ದೇಗುಲದಲ್ಲಿ ಪ್ರತಿನಿತ್ಯ ಉತ್ಸವ ನಡೆಯುತ್ತದೆ. ಉತ್ಸವ ಬಲಿ ನಡೆದ ನಂತರವೇ ದೇವರು ಪೇಟೆ ಸವಾರಿಗೆ ಹೊರಡ್ತಾರೆ. ಈ ಪೇಟೆ ಸವಾರಿಯ ಸಂದರ್ಭವೂ ಕೂಡ ಬಹಳ ವಿಶೇಷವಾಗಿದೆ. ಮುಂಭಾಗದಲ್ಲಿ ಪಕ್ಕೆ ನಿಶಾನೆಗಳಿರುತ್ತವೆ. 1 ಮುಕ್ಕಾರು, ನಂತರ 4 ಪತಾಕೆಗಳು, ಅಂದರೆ ಮಕರ ತೋರಣ. ಅದರ ಹಿಂದೆ 1 ಚಂದ್ರ, ಅದರ ಹಿಂಬದಿಗೆ ಒಂದು ಚಂದ್ರ, ಅದರ ಹಿಂಬದಿಗೆ 2 ಬೇತಾಳಗಳು, ನಂತರ ಬಸವ, ಅದರ ಹಿಂದೆ 2 ದಂಡು ಶಿಲಾಲ್, 2 ಕಟ್ಟಿಗೆ ಚಾಮರ, 2 ಕೈದೀಪ, ಚೆಂಡೆ ವಾದ್ಯಗಳು, ಕೊಂಬು ಬ್ಯಾಂಡ್ಗಳು ಇರುತ್ತವೆ. ಅದರ ನಂತರ ತಂತ್ರಿಗಳು ಮತ್ತು ಅವರೊಂದಿಗೆ ಪಾಳ್ಯದವರು, ಅಂದರೆ ತಂತ್ರಿಗಳಿಗೆ ಸಹಾಯಕರು ಇರುವರು, ಅವರ ಹಿಂದೆ ದೇವರನ್ನು ಹೊತ್ತಂಥವರು, ಅವರ ಎಡಬಲಕ್ಕೆ ದೇವರನ್ನು ಹೊತ್ತವರಿಗೆ ಸಹಾಯಕರಾಗಿ ಪಾರ್ಶ್ವದವರು ಇರುತ್ತಾರೆ. ಅವರ ಹಿಂದೆ 2 ಕೊಡೆಗಳು, ಹಸ್ತಕೊಡೆ ಮತ್ತು ತಾಳೆಗರಿ ಕೊಡೆ ಇರುತ್ತವೆ. ನಂತರ 12 ಗ್ಯಾಸ್ ಲೈಟ್ನವರು ಇರ್ತಾರೆ. ಎಣ್ಣೆ ಕಾವಂಗ ಹಿಡಿಯುವವರು, ಎಣ್ಣೆ ಡಬ್ಬಿ ಮತ್ತು ಶಿಲಾಲ್ ಬತ್ತಿ ಹಿಡಿಯುವವರು, ಕಟ್ಟೆ ಪೂಜಾ ಸಾಮಗ್ರಿಗಳನ್ನು ಹಿಡಿಯುವವರು, ಅದರ ಜೊತೆಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಭಂಡಾರದ ಕಾಣಿಕೆ ಡಬ್ಬಿ ಹಿಡಿಯುವವರು, ಕೊನೆಯದಾಗಿ ಗರ್ನಾಲ್ ಹೊಡೆಯುವವರು. ಪುತ್ತೂರಿನ ಜಾತ್ರೆಯಲ್ಲಿ ಗರ್ನಾಲ್ ಹೊಡೆಯುವವರಿಗಿಂತ ಹಿಡಿದು ಬ್ರಹ್ಮರಥದ ರಥವನ್ನು ಕಟ್ಟುವವರಿಗೂ ಕೂಡ ಬಹಳ ವಿಶೇಷವಾದುದು. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಸಂಪ್ರದಾಯವಿದೆ. ಅವರ ಹಿಂದಿನ ತಲೆಮಾರಿನವರು ನಡೆಸಿಕೊಂಡು ಬಂದಂತಹ ಸಂಪ್ರದಾಯ, ಅದರ ಪ್ರಕಾರವಾಗಿ ಇಂದಿಗೂ ಕೂಡ ಚಾಚೂ ತಪ್ಪದೆ ಭಯಭಕ್ತಿಯಿಂದ ಅತ್ಯಂತ ಪಾವಿತ್ರ್ಯತೆಯಿಂದ ಆ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದೆ. ನೆಲ್ಲಿಕಟ್ಟೆಯ ಪಿ.ಕೆ. ಗಣೇಶ್ ಮತ್ತು ಅವರ ತಂಡದವರಿಂದ ವಾದ್ಯ ಸೇವೆ ನಡೀತಾ ಇದೆ. ಅನೇಕ ವರ್ಷಗಳಿಂದ ಪಿ.ಕೆ. ಗಣೇಶ್ ಮತ್ತು ಅವರ ತಂಡ ಈ ಒಂದು ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ದೃಶ್ಯಗಳನ್ನು ನಮ್ಮ ಚಾನೆಲ್ ಮುಖಾಂತರವಾಗಿ ನೇರ ಪ್ರಸಾರದಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಜಗತ್ತಿನ
ಮೂಲೆ ಮೂಲೆಯಲ್ಲಿರುವಂತಹ ಪುತ್ತೂರಿನ ಭಕ್ತರಾಗಿರ್ಬೋದು, ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಭಕ್ತರಾಗಿರ್ಬೋದು, ಪುತ್ತೂರಿನ ಜನತೆಯಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಏಪ್ರಿಲ್ 10ರಿಂದ ಏನು ಧ್ವಜಾರೋಹಣಗೊಂಡು ಬಳಿಕ ನಡೆಯುವಂತಹ ಉತ್ಸವಗಳನ್ನು ಸುದ್ದಿ ಲೈವ್ ಚಾನೆಲ್ ಮುಖಾಂತರವಾಗಿ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ಬಾರಿ ವಿಶೇಷವಾಗಿ ಈ ಪ್ರಯತ್ನ, ಕಳೆದ ವರ್ಷಗಳಲ್ಲಿ ನಾವು ದೇವರ ಉತ್ಸವ ಅಂದರೆ ಏಪ್ರಿಲ್ 16ರಂದು ಬಲ್ನಾಡಿನಿಂದ ದಂಡನಾಯಕ ಉಳ್ಳಾಲ್ತಿಯ ಆಗಮನ, ಉಳ್ಳಾಲ್ತಿ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಭೇಟಿ, ಹಾಗೆ ಕೆರೆ ಉತ್ಸವ, ಅದರ ಬಳಿ ಮರುದಿನ ನಡೆಯುವಂಥ ಅಂದರೆ ಏಪ್ರಿಲ್ 17ರಂದು ನಡೆಯುವಂತಹ ದರ್ಶನ ಬಲಿ ಆಗಿರ್ಬೋದು, ರಾತ್ರಿ ನಡೆಯುವಂತಹ ಬ್ರಹ್ಮರಥೋತ್ಸವ, ಈ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ಕೊಡ್ತಾ ಇದ್ದೆವು. ಈ ಬಾರಿ ಬಹಳ ವಿಶೇಷವಾಗಿ ಏಪ್ರಿಲ್ 10ರಿಂದ ಅಂದರೆ ಆರಂಭದ ದಿನದಿಂದಲೇ ಪೇಟೆ ಸವಾರಿಯ ಆ ಒಂದು ದೃಶ್ಯವನ್ನು ಕೂಡ ನೇರ ಪ್ರಸಾರದಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಚಾನೆಲ್ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಯತ್ನಕ್ಕೆ ನಮ್ಮ ಜೊತೆಗೆ ಸಾಥ್ ನೀಡಿದವರು ಪುತ್ತೂರಿನ ಅನೇಕ ಉದ್ಯಮ ಕ್ಷೇತ್ರದವರು ನಮ್ಮ ಜೊತೆಗೆ ಈ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಈ ನೇರ ಪ್ರಸಾರಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಪುತ್ತೂರಿನ ಭಕ್ತರು ಕೂಡ ಇವತ್ತು ದೇವರ ಒಂದು ಉತ್ಸವವನ್ನು, ಪ್ರತಿನಿತ್ಯದ ಉತ್ಸವವನ್ನು ಕಾಣುವಂತಹ ಒಂದು ಸುಯೋಗ ಎಲ್ಲರ ಪಾಲಿಗೆ ಬಂದಿರುವಂಥದ್ದು. ಹಾಗಾಗಿ ನಮಗೆ ಪ್ರಾಯೋಜಕತ್ವವನ್ನು ನೀಡಿರುವಂತಹ ಆ ಉದ್ಯಮಿಗಳಿಗೆ, ಸಂಸ್ಥೆಯವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಇಂದಿನ ದಿನ ನಮ್ಮ ಜೊತೆಗೆ ಪ್ರಾಯೋಜಕತ್ವವನ್ನು ನೀಡಿರುವವರು ಪುತ್ತೂರಿನ ಸ್ವೀಟ್ ಪೀಪಲ್, ಪಾಪ್ಯುಲರ್ ಸ್ವೀಟ್ಸ್ನವರು. ಬಹಳ ಪ್ರಸಿದ್ಧಿ ಹೊಂದಿರುವಂಥದ್ದು ಪುತ್ತೂರಿನಲ್ಲಿ ಸ್ವೀಟ್ಸ್ ಐಟಮ್ಗೆ ಹೆಸರು ಯಾವುದು ಹೇಳಿದರೆ ಅದು ಪಾಪ್ಯುಲರ್. ಆ ಹೆಸರೇ ಸೂಚಿಸುವಾಗೆ ಅದು ಅತ್ಯಂತ ಪಾಪ್ಯುಲರ್ ಪುತ್ತೂರಿನಲ್ಲಿ. ಅವರ ಬಹಳ ವಿಶೇಷವಾದಂಥ ಪ್ರಾಡಕ್ಟ್, ಕಳೆದ ಕೆಲವು ವರ್ಷಗಳಿಂದ ಪಾಪ್ಯುಲರ್ ಐಸ್ ಕ್ರೀಮನ್ನು ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ. ಅವರದ್ದೇ ಆದಂತಹ ಒಂದು ಪ್ರಾಡಕ್ಟ್, ಅದು ಬಹಳ ವಿಶೇಷ ಮತ್ತು ವಿಭಿನ್ನವಾದಂತಹ ಪಾಪ್ಯುಲರ್ ಐಸ್ ಕ್ರೀಮ್. ಅವರು ನಮಗೆ ಪ್ರಾಯೋಜಕತ್ವವನ್ನು ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಪುತ್ತೂರಿನ ಕನಸಿನ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಉತ್ತರ ಆಕರ್ಷಣ್ ಇಂಡಸ್ಟ್ರೀಸ್ನವರ ಅನೇಕ ಇವತ್ತು ಸಿಮೆಂಟ್ ಪ್ರಾಡಕ್ಟ್ಗಳಾಗಿರ್ಬೋದು, ಕನಸಿನ ಮನೆಯ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಇವನ್ನು ನಿರ್ಮಾಣ ಮಾಡುವುದಾಗಿರ್ಬೋದು, ಬೇಲಿ ಕಂಬಗಳಾಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಆಕರ್ಷಕವಾದಂತಹ ಮನೆಯ ಕಂಪೌಂಡ್ ಆಗಿರ್ಬೋದು, ಇವೆಲ್ಲ ನಿರ್ಮಾಣ ಮಾಡುವುದರಲ್ಲಿ ಆಕರ್ಷಣ್ ಇಂಡಸ್ಟ್ರೀಸ್ ಎತ್ತಿದ ಕೈ. ಅವರು ನಮಗೆ ಪ್ರಾಯೋಜಕತ್ವವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಈ ದಿನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು SS ಎಲೆಕ್ಟ್ರಾನಿಕ್ಸ್, ಸಂಪ್ಯದಲ್ಲಿರುವಂತಹ SS ಎಲೆಕ್ಟ್ರಾನಿಕ್ಸ್. ಎಲ್ಲ ಬ್ರ್ಯಾಂಡೆಡ್ ಟಿವಿಗಳು ಇವೆ. ಆ ಟಿವಿಗಳಿಗೆ ಮಿಗಿಲಾಗದ ರೀತಿಯಲ್ಲಿ ಬ್ರ್ಯಾಂಡೆಡ್ ಟಿವಿಗಳಷ್ಟೇ ಕ್ವಾಲಿಟಿ ಮತ್ತು ಬಾಳ್ವಿಕೆ ಬರುವಂತಹ ಟಿವಿಯನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ಎಲೆಕ್ಟ್ರಾನಿಕ್ಸ್ SS ಎಲೆಕ್ಟ್ರಾನಿಕ್ಸ್. ಇವರು ನಮಗೆ ಪ್ರಾಯೋಜಕತ್ವವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಪಾಪ್ಯುಲರ್ ಸ್ವೀಟ್ಸ್ ಮತ್ತು ಆಕರ್ಷಣ್ ಇಂಡಸ್ಟ್ರೀಸ್ನವರು ಕಳೆದ 3 ದಿನಗಳ ಹಿಂದಿನಿಂದಲೂ ಅಂದರೆ ಆರಂಭದ ದಿನದಿಂದ ಕೊನೆಯವರೆಗೂ ಕೂಡ ಇನ್ನು 6 ದಿನಗಳ ಕಾಲ ನಡೆಯುವಂತಹ ಪೇಟೆ ಸವಾರಿ, ಕಟ್ಟೆ ಪೂಜೆ, ಈ ನೇರ ಪ್ರಸಾರಕ್ಕೆ ನಮ್ಮ ಜೊತೆಗೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ನಮ್ಮ ವೀಕ್ಷಕ ಬಂಧುಗಳ ಪರವಾಗಿ ಮತ್ತು ಭಕ್ತಾಭಿಮಾನಿಗಳ ಪರವಾಗಿ ಪ್ರಾಯೋಜಕತ್ವ ವಹಿಸಿಕೊಂಡವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ದೇವರು ಕಟ್ಟೆ ಪೂಜೆಯನ್ನು ರಾಜಾಂಗಣದಲ್ಲಿರುವಂತಹ ಕಟ್ಟೆಯಲ್ಲಿ ಕುಳಿತು ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ನಂತರ ಇದೀಗ 3 ಸುತ್ತಿನ ಉತ್ಸವ ಬಲಿಯಲ್ಲಿ ರಾಜಾಂಗಣದಲ್ಲಿ ಸಾಗ್ತಾ ಬರ್ತಾ ಇದೆ.
ಹತ್ತೂರಿನ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಈಗಾಗಲೇ ರಾಜಾಂಗಣದಲ್ಲಿ ಉತ್ಸವ ಬಲಿ ನಡೆದು ಪೇಟೆ ಸವಾರಿಗೆ ಆರಂಭ ಮಾಡಿದ್ದಾರೆ. ಆರಂಭದ ಕಟ್ಟೆಯಲ್ಲಿ ಇಂದಿನ ದಿವಸದ ಆರಂಭದ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ. 4ನೇ ದಿನದ ಸಂಭ್ರಮದ ಇಂದಿನ ಆರಂಭದ ಕಟ್ಟೆ GL ಕಾಂಪ್ಲೆಕ್ಸ್ನ GL ಆಚಾರ್ಯ ಅವರ ಕಟ್ಟೆ. ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೇವೆ. GL ಆಚಾರ್ಯ ಜ್ಯುವೆಲರ್ಸ್ನ ಬಲರಾಮಾಚಾರ್ಯರು ಮತ್ತವರ ಮಕ್ಕಳು, ಕುಟುಂಬಿಕರು ಎಲ್ಲರೂ ಕೂಡ ಈ ಒಂದು ಕಟ್ಟೆ ಪೂಜೆಯ ಸೇವೆಯನ್ನು ಮಾಡಿಸಿಕೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ನೂರಾರು ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತಿನ ಆರಂಭದ ಕಟ್ಟೆ ಪೂಜೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಕಟ್ಟೆಯನ್ನು ಆರಂಭದಲ್ಲಿ ಡಾಕ್ಟರ್ ದಾಸಪ್ಪರಯ್ಯವರು ಕಟ್ಟಿಸಿದ ಕಟ್ಟೆ ಅಂತ ಇತಿಹಾಸ ಇದೆ. ಪ್ರಸ್ತುತ GL ಆಚಾರ್ಯ ಜ್ಯುವೆಲರ್ಸ್ನವರು ಈ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ. GL ಕಾಂಪ್ಲೆಕ್ಸ್ ಬಹಳ ವರ್ಷಗಳ ಹಿಂದಿನಿಂದಲೇ ಈ ಕಾಂಪ್ಲೆಕ್ಸ್ ಹೆಸರನ್ನು ಪಡ್ಕೊಂಡಿರುವಂಥದ್ದು. ಈಗಿನ GL ಆಚಾರ್ಯವರ ಏನು ಹೊಸ ಜ್ಯುವೆಲರಿ ಸಂಸ್ಥೆಯ ಮಳಿಗೆ ಇದೆ, ಅದರ ಎದುರು ಭಾಗದಲ್ಲಿರುವಂತಹ GL ಕಾಂಪ್ಲೆಕ್ಸ್ ಅನೇಕ ಅಲ್ಲಿ ವ್ಯಾಪಾರ ಉದ್ದಿಮೆ ಸಂಸ್ಥೆಗಳಿವೆ. ಅವರೆಲ್ಲರ ಸಮ್ಮುಖದಲ್ಲಿ GL ಕಾಂಪ್ಲೆಕ್ಸ್ನ ಈ ಒಂದು ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ. GL ಆಚಾರ್ಯ ಜ್ಯುವೆಲರ್ಸ್ನ ಬಲರಾಮಾಚಾರ್ಯರು, ಅವರ ಮಕ್ಕಳು, ಕುಟುಂಬಿಕರು, ಮನೆಯವರು ಎಲ್ಲರೂ ಸೇರಿ ಬಹಳ ವಿಶೇಷವಾಗಿ ಈ ಕಟ್ಟೆಯಲ್ಲಿ ದೇವರನ್ನು ಕುಳ್ಳಿರಿಸಿ ದೇವರಿಗೆ ಪೂಜೆಯನ್ನು ಮಾಡುವಂತಹ, ಪೂಜೆಯನ್ನು ಕೈಗೊಳ್ಳುವಂತಹ ಒಂದು ವಿಶೇಷವಾದಂಥ ಸಂದರ್ಭ. ಪುತ್ತೂರಿನ ಪ್ರತಿಷ್ಠಿತ ಜ್ಯುವೆಲರಿ ಸಂಸ್ಥೆ GL ಆಚಾರ್ಯ. ಪುತ್ತೂರು ಇವತ್ತು ಹತ್ತೂರಿನಲ್ಲಿ ಬೆಳೆಯಬೇಕು ಅಂತಂದರೆ ಇಲ್ಲಿನ ಉದ್ಯಮ ಸಂಸ್ಥೆಗಳು, ವ್ಯಾಪಾರ ವಾಣಿಜ್ಯ ಮಳಿಗೆಗಳು ಅತ್ಯಂತ ವೇಗವಾಗಿ ಬೆಳೆಯಲ್ಪಟ್ಟಿವೆ. ಆದರೆ ವ್ಯಾಪಾರ ವಾಣಿಜ್ಯ ಮಳಿಗೆಗಳು ಇಲ್ಲಿ ಆರಂಭವಾಗುವಂತಹ ಆ ಕ್ಷಣದಲ್ಲಿ, ಅಂದರೆ 100 ವರ್ಷಗಳ ಹಿಂದೆ, ಶತಮಾನದ ವರ್ಷವನ್ನು ಕೂಡ ಕಂಡಂಥ GL ಆಚಾರ್ಯರು ಅವರ ಶತಮಾನದ ಸಂಭ್ರಮ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥದ್ದು. ಅಂತಹ ಸಮಯದಲ್ಲಿ ಪುತ್ತೂರಿನಲ್ಲಿ ಚಿನ್ನಾಭರಣ ಮಳಿಗೆಯನ್ನು ಆರಂಭಿಸಿ ಪುತ್ತೂರಿನ ವಾಣಿಜ್ಯ ವ್ಯವಹಾರ ಒಂದು ಕ್ಷೇತ್ರದಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಯನ್ನು ತರಲಿಕ್ಕೆ GL ಆಚಾರ್ಯರು ಒಂದು ನಾಂದಿಯನ್ನು ಹಾಡಿರುವಂಥದ್ದು. ಬಹುಶಃ ಇವತ್ತು ಆ ಸಂಸ್ಥೆ ಉನ್ನತಿಯಾದಂತಹ ಹಾದಿಯಲ್ಲಿ ಸಾಗ್ತಾ ಇದೆ. ಅವರ ಅನೇಕ ಸಾಮಾಜಿಕ ಸೇವಾ ಚಟುವಟಿಕೆಗಳು ಕೂಡ ಇವತ್ತು, ಧಾರ್ಮಿಕ ಸೇವಾ ಚಟುವಟಿಕೆಗಳು ಕೂಡ GL ಆಚಾರ್ಯರು ಮತ್ತು ಅವರ ಮಗ ಈಗ ಬಲರಾಮಾಚಾರ್ಯರು ಮತ್ತು ಅವರ ಮಕ್ಕಳು ಕೂಡ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಕಟ್ಟೆಯಲ್ಲಿ ದೇವರು ಇದೀಗ ಪೂಜೆಯನ್ನು ಸ್ವೀಕರಿಸಿದಂತೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಇವತ್ತು ದೇವರು ಸಾಗಿ ನಂತರ ಕೋರ್ಟ್ ರಸ್ತೆಯಾಗಿ ಮುಂದಕ್ಕೆ ಸಾಗ್ತಾರೆ. ಕೋರ್ಟ್ ರಸ್ತೆಯಲ್ಲಿ ಇವತ್ತಿನ 2ನೆಯ ಕಟ್ಟೆಯಾಗಿ ರಮಾನಂದ ಪೈಯವರ ಬಂಗಾರದ ಕಟ್ಟೆ ಅಂತಲೇ ಇದಕ್ಕೆ ಹೆಸರು. ಅಂದರೆ ಕೋರ್ಟ್ ರಸ್ತೆ ಅಂತ ಹೇಳಿದ್ರೆ ಪುತ್ತೂರಿನ ಅದು ಬಂಗಾರದ ರಸ್ತೆ. ಇಡೀ ಕೋರ್ಟ್ ರಸ್ತೆಯಲ್ಲಿ ಜ್ಯುವೆಲರಿ ಸಂಸ್ಥೆಗಳಿರುವಂಥದ್ದು, ಜ್ಯುವೆಲರಿ ಮಳಿಗೆಗಳಿರುವಂಥದ್ದು. ಹಾಗಾಗಿ ಇದನ್ನು ಬಂಗಾರದ ರಸ್ತೆ, ಚಿನ್ನದ ರಸ್ತೆ ಅಂತಲೂ ಕೂಡ ಕರೆಯುತ್ತಾರೆ. ಈ ಕೋರ್ಟ್ ರಸ್ತೆಯಲ್ಲಿ ಇವತ್ತು ಮಹಾಲಿಂಗೇಶ್ವರ ದೇವರು ಸಾಕ್ತಾರೆ. 2ನೇ ಕಟ್ಟೆಯಾಗಿ ರಮಾನಂದ ಪೈಯವರ ಬಂಗಾರದ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅದರ ನಂತರ ಸತ್ಯಸಾಯಿ ಆಸ್ಪತ್ರೆ, ಪುತ್ತೂರಿನ ವೈದ್ಯಕೀಯ ಸಂಸ್ಥೆಗಳಲ್ಲಿ ಅತ್ಯಂತ
ಇತಿಹಾಸವಿರುವಂತಹ ಒಂದು ಆಸ್ಪತ್ರೆ, ಸತ್ಯಸಾಯಿ ಆಸ್ಪತ್ರೆ. ಇಲ್ಲಿನ ಡಾಕ್ಟರ್ ಸತ್ಯಸುಂದರ ರಾವ್ ಮತ್ತು ಅವರ ತಂಡದವರಿಂದ ಈ ಒಂದು ಕಟ್ಟೆಪೂಜೆ, 3ನೇ ಕಟ್ಟೆಪೂಜೆ ನೆರವೇರುತ್ತದೆ. ಅದರ ನಂತರ ಪುತ್ತೂರಿನ ಇನ್ನೊಂದು ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಮುಳಿಯ ಜ್ಯುವೆಲ್ಲರ್ಸ್, ಮುಳಿಯ ಶಾಂಭಟ್ರವರಿಂದ ನಿರ್ಮಾಣಗೊಂಡು ಇದೀಗ ಕೇಶವ ಪ್ರಸಾದ್ ಮುಳಿಯ ಮತ್ತು ಕೃಷ್ಣನಾರಾಯಣ ಮುಳಿಯ ಇವರ ಒಂದು ಆಡಳಿತ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮುಳಿಯ ಜ್ಯುವೆಲ್ಲರ್ಸ್, ಈ ಸಂಸ್ಥೆಯ ವತಿಯಿಂದ ಕೋರ್ಟ್ ರಸ್ತೆಯಲ್ಲಿರುವಂತಹ ಮುಳಿಯ ಜ್ಯುವೆಲ್ಲರ್ಸ್ನ ಪಕ್ಕ ಇರುವಂತಹ ಒಂದು ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿರುವಂಥದ್ದು. ಎರಡು 2012ರಲ್ಲಿ ಮುಳಿಯ ಜ್ಯುವೆಲ್ಲರ್ಸ್ ಬಳಿ ತಾತ್ಕಾಲಿಕ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಪೂಜೆ ನಡೆಯುತ್ತಿತ್ತು. ಅದರ ನಂತರ ಸಂಪೂರ್ಣವಾಗಿ ಶಿಲಾಕಲ್ಲಿನಿಂದ ನಿರ್ಮಾಣ ಮಾಡಿ ಶಾಶ್ವತವಾದಂತಹ ಕಟ್ಟೆಯನ್ನು ಮುಳಿಯ ಸಂಸ್ಥೆಯವರು ನಡೆಸಿಕೊಟ್ಟಿರುವಂಥದ್ದು. ಈ ಒಂದು ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ನಾಲ್ಕನೆಯ ದಿನದ ಕಟ್ಟೆಪೂಜೆಯ ಈ ಒಂದು ಸಂಭ್ರಮದಲ್ಲಿ ಇವತ್ತು ಒಟ್ಟು 16 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಬಹಳ ವಿಶೇಷವಾಗಿ ಇಷ್ಟು ವರ್ಷದವರೆಗೆ 15, ಅಂದರೆ ಕಳೆದ ವರ್ಷವೂ ಕೂಡ 15 ಕಟ್ಟೆಗಳಲ್ಲಿ ಪೂಜೆ ಸಲ್ಲಿಕೆ ಆಗ್ತಾ ಇತ್ತು. ಈ ವರ್ಷ ಬಹಳ ವಿಶೇಷವಾಗಿ ಬಳುವಾರಿನಲ್ಲಿ ಕೀರ್ತನಾ ಡೆವಲಪರ್ಸ್ನವರ ವೀಣಾ ಕುಮಾರಿ, ಕೀರ್ತನಾ ಡೆವಲಪರ್ಸ್ನ ಆಡಳಿತ ಪಾಲುದಾರರಾಗಿರುವ ವೀಣಾ ಕುಮಾರಿ ಇವರ ಕಟ್ಟೆ ಹೊಸದಾಗಿ ನಿರ್ಮಾಣಗೊಂಡಿರುವಂಥದ್ದು. ಹಾಗಾಗಿ ಒಟ್ಟು 16 ಕಟ್ಟೆಗಳಲ್ಲಿ ಇವತ್ತು ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. 16 ಕಟ್ಟೆಗಳ ಪೈಕಿ ಈಗಾಗಲೇ GL ಆಚಾರ್ಯ ಕಟ್ಟೆ, ಒಂದು ಕಟ್ಟೆಯಲ್ಲಿ ದೇವರ ಪೂಜೆ ಸಂಪೂರ್ಣಗೊಂಡಿರುತ್ತದೆ. ಅಲ್ಲಿಂದ ಈಗಾಗಲೇ ದೇವರು ಹೊರಡ್ತಾ ಇದ್ದಾರೆ. ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಸಾಗಿ ಮುಂದಕ್ಕೆ ಸಾಗುತ್ತಿದ್ದಾರೆ. ಅಲ್ಲಲ್ಲಿ ಭಕ್ತಾಭಿಮಾನಿಗಳಿಂದ ಹಣ್ಣುಕಾಯಿ, ತಳಿರು ತೋರಣಗಳಿಂದ ದೇವರ ಬರಮಾಡಿಕೊಳ್ಳುವಿಕೆ, ದೇವರನ್ನು ಭಯಭಕ್ತಿಯಿಂದ ಸ್ವಾಗತಿಸಿ ಹಣ್ಣುಕಾಯಿ ಸಮರ್ಪಿಸಿ ಆರತಿ ಎತ್ತಿ ಬಹಳ ವಿಶೇಷವಾಗಿ ಭಯಭಕ್ತಿಯಿಂದ ದೇವರನ್ನು ಬರಮಾಡಿಕೊಳ್ಳುವಂಥ ದೃಶ್ಯ ಅತ್ಯಂತ ಮನಮೋಹಕವಾದುದು. ಮುಳಿಯ ಕಟ್ಟೆಯ ನಂತರ ಇರುವಂಥದ್ದು ಪುತ್ತೂರಿನ ಸಂತೆಕಟ್ಟೆ. ಏನು ಪುತ್ತೂರಿನ ಸಂತೆ ನಡೆಯುವಂತಹ ಆ ಒಂದು ಕೋರ್ಟ್ ರಸ್ತೆಯ ಆ ಒಂದು ಕೊನೆಯ ಭಾಗದಲ್ಲಿ ಇರುವಂತಹ ಸಂತೆಕಟ್ಟೆ, ಇದು ಸುಮಾರು 50 ವರ್ಷಗಳ ಹಿಂದಿನ ಕಟ್ಟೆ. ಭಾಮಿ ವಾಸುದೇವ ಶೆಣೈ, ದೇವದಾಸ ಭಕ್ತ, ಸುಬ್ರಾಯ ಶೆಣೈ, ಗೋಪಾಲ ನಾಯಕ್ ಇವರೆಲ್ಲ ಜೊತೆಗೂಡಿ ಕಟ್ಟೆಯನ್ನು ಕಟ್ಟಿಸ್ತಾರೆ. ಪ್ರಸ್ತುತ ಭಾಮಿ ಅಶೋಕ್ ಶೆಣೈ, ಕೋರ್ಟ್ ರಸ್ತೆಯಲ್ಲಿರುವಂಥ ಶ್ರೀಕೃಷ್ಣ ಪ್ಲೈವುಡ್ಸ್ ಇವರ ಭಾಮಿ ಅಶೋಕ್ ಶೆಣೈ ಮತ್ತು ಭಕ್ತಾಭಿಮಾನಿಗಳು ಸೇರಿಕೊಂಡು ಈ ಒಂದು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸಂತೆ ಕಟ್ಟೆ ಇದು. ಇಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ.
ನಾಲ್ಕನೆಯ ದಿನದ ಮಹಾಲಿಂಗೇಶ್ವರ ದೇವರ ಉತ್ಸವದ ಕಟ್ಟೆ ಪೂಜೆಯ ಈ ಶುಭ ದಿನದಂದು ಇದೀಗ ಎರಡನೇ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗಾಗಲೇ GL ಕಾಂಪ್ಲೆಕ್ಸ್ನ GL ಆಚಾರ್ಯವರ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿದ ನಂತರ ದೇವರು ಈಗ ಕೋರ್ಟ್ ರಸ್ತೆಯಾಗಿ ಮುಂದಕ್ಕೆ ಸಾಗಲಿಕ್ಕೆ ಇರುವಂಥದ್ದು. ಎರಡನೇ ಕಟ್ಟೆಯಾಗಿ ಬಂಗಾರದ ಕಟ್ಟೆ, ರಮಾನಂದ ಪೈಯವರ ಬಂಗಾರದ ಕಟ್ಟೆಯಲ್ಲಿ ಈಗಾಗಲೇ ಪೂಜೆ ನಡೀತಾ ಇದೆ. ಇದೊಂದು ಬಹಳ ಸುಂದರವಾದಂತಹ ದೃಶ್ಯ. ಭಕ್ತರ ಮನೆ ಬಾಗಿಲಿಗೆ ಬಂದು ದೇವರು ಕಟ್ಟೆಯಲ್ಲಿ ಅವರವರು ಭಕ್ತಾಭಿಮಾನಿಗಳು ನಿರ್ಮಿಸಿದಂತಹ ಕಟ್ಟೆಯಲ್ಲಿ ಕುಳಿತು ಪೂಜೆಯನ್ನು ಸ್ವೀಕರಿಸುವಂಥದ್ದು, ಆ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೊಡುವಂಥದ್ದು, ವೈವಿಧ್ಯಮಯವಾದಂತಹ ಪೂಜೆ ಪುನಸ್ಕಾರಗಳಿಂದ ಭಕ್ತರಿಗೆ ಅನುಗ್ರಹವನ್ನು ಪ್ರಾಪ್ತಿ ಮಾಡುವಂಥದ್ದು. ರಾಜಮಾರ್ಗದಲ್ಲಿ ಸಾಗಬೇಕಾದ್ರೆ ಸಹಸ್ರಾರು ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಆಯಾ ಭಾಗದ ಭಕ್ತರುಗಳು ತಳಿರು ತೋರಣ ನಿರ್ಮಿಸಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಿ ಆ ದೇವರಿಗೇನು ಹಣ್ಣು ಕಾಯಿಯನ್ನು ಸಮರ್ಪಿಸಿ ದೇವರನ್ನು ಬರಮಾಡಿಕೊಳ್ಳುವಂತಹ ದೃಶ್ಯ. ಬಹುಶಃ ಈ ಒಂದು ಸುಂದರವಾದಂತಹ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ತಾವುಗಳು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ಬಹಳ ವಿನೂತನವಾದಂತಹ ಪ್ರಯತ್ನ ನಮ್ಮದು. ಕಟ್ಟೆ ಪೂಜೆ, ಪೇಟೆ ಸವಾರಿ ಕೇವಲ ಇದು ಪೇಟೆಯಲ್ಲಿ ಮಾತ್ರ ಸಾಗುವುದಲ್ಲ. ಪೇಟೆಯಿಂದ ಹೊರಭಾಗದಲ್ಲಿ ಒಂದಷ್ಟು ಹಳ್ಳಿಯ ಬೀದಿಯಲ್ಲೂ ಸಣ್ಣ ಕಾಲುದಾರಿಯಲ್ಲೂ ಕೂಡ ದೇವರು ಸಂಚರಿಸ್ತಾರೆ. ಹಾಗಾಗಿ ಇಂತಹ ಕಡೆ ದೇವರು ಹೋಗಬೇಕಾದ್ರೆ ನಮ್ಮ ನೇರ ಪ್ರಸಾರವು ಕೂಡ ವಿನೂತನವಾದಂತಹ ಪ್ರಯತ್ನ. ಅನೇಕ ನಮಗೆ ತಾಂತ್ರಿಕವಾದಂತಹ ಅಡಚಣೆಗಳು ಕೂಡ ಕಂಡುಬರುತ್ತವೆ. ಯಾವುದೇ ಕೇಬಲ್ನ ಸಹಾಯವಿಲ್ಲದೆ, ಬಹಳ ವಿಶೇಷವಾಗಿ ಕೇಬಲ್ನ ಸಹಾಯವಿಲ್ಲದೆ ನೆಟ್ವರ್ಕನ್ನು ಉಪಯೋಗಿಸಿಕೊಂಡು ನಾವು ಈ ಒಂದು ನೇರ ಪ್ರಸಾರವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಕೆಲವೊಂದು ಕಡೆ ಹೋಗಬೇಕಾದ್ರೆ ಮತ್ತೊಂದೆಡೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಎಲ್ಲರೂ ಕೂಡ ಇವತ್ತು ಮೊಬೈಲ್ಗಳನ್ನು ಯೂಸ್ ಮಾಡಿರೋರು, ಪ್ರತಿಯೊಬ್ಬರ ಪಾಕೆಟ್ನಲ್ಲಿ ಮೊಬೈಲ್ಗಳಿರ್ತವೆ. ಹಾಗಾಗಿ ನಮಗೆ ತಾಂತ್ರಿಕ ಅಡಚಣೆಗಳು ಕೂಡ ಕಂಡುಬರ್ತವೆ. ಪುತ್ತೂರಿನ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರು ಈ ಕಟ್ಟೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೋರ್ಟ್ ರಸ್ತೆಯಲ್ಲಿ ಸಾಗುವಂಥ ಈ ಒಂದು ಕಟ್ಟೆ ಪೂಜೆಯಲ್ಲಿ ಅಶೋಕ್ ಕುಮಾರ್ ರೈ ಅವರು ಆ ದೇವರನ್ನು ಬರಮಾಡಿಕೊಳ್ಳಿಕ್ಕೆ ಅಲ್ಲಿ ನಿಂತಿದ್ದಾರೆ. ಈ ಬಾರಿ ಅಶೋಕ್ ಕುಮಾರ್ ರೈ ಅವರಿಗೆ ಒಂದಷ್ಟು ಭಕ್ತರಿಂದ ಪ್ರಶಂಸೆಯ ಮಳೆ ಬಂದಿದೆ. ದೇವಸ್ಥಾನದ ವ್ಯವಸ್ಥೆಗಳಿಗೆ, ಜಾತ್ರೋತ್ಸವದ ಸಂದರ್ಭದಲ್ಲಾಗಿರ್ಬೋದು, ಇತರ ಸಂದರ್ಭದಲ್ಲಿ ವ್ಯವಸ್ಥೆಗಳಿಗೆ, ಅನ್ನಪ್ರಸಾದದ ವಿತರಣೆಗಾಗಿರ್ಬೋದು, ಒಂದಷ್ಟು ಅಲ್ಲಿ ವಿಶಾಲವಾದಂತಹ ಜಾಗದ, ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಿಶಾಲವಾದಂತಹ ಜಾಗದ ಅವಶ್ಯಕತೆ ಇತ್ತು. ಆ ಹಿನ್ನೆಲೆಯಲ್ಲಿ ಬಹಳ ಮೆಚ್ಚುಗೆಯ ಒಂದು ಕೆಲಸಗಳು ನಡೆದಿವೆ ಅಂತ ಭಕ್ತರ ಮಾತುಗಳು. ದೇವಸ್ಥಾನಕ್ಕಾಗಿ, ದೇವರ ಒಂದು ಜಾತ್ರೋತ್ಸವಕ್ಕಾಗಿ, ಆ ವೈಭವದ ಜಾತ್ರೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟುತನದಿಂದ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಬಹಳಷ್ಟು ವಿಶಾಲವಾದಂತಹ ಜಾಗ ಮತ್ತು ದೇವರ ಎದುರು ಭಾಗ,
ಅಂದರೆ ದೇವರು ಭಕ್ತರು ಪ್ರವೇಶಿಸುವಂತಹ ಎದುರು ಭಾಗ ಅದು ದೇವಸ್ಥಾನದ ಕೆರೆ ಏನಿದೆ, ಕೆರೆಯ ಮುಂಭಾಗ, ಅಂದರೆ ಕೆರೆಯ ಆ ಭಾಗದಿಂದ ಸಂಚರಿಸಬೇಕು ಅಂತ. ದೇವರು ಪೂರ್ವ ಅಭಿಮುಖವಾಗಿ ಗರ್ಭಗುಡಿಯಲ್ಲಿದ್ದರೆ ಭಕ್ತರು ಪಶ್ಚಿಮ ಭಾಗದಿಂದ ದೇವಾಲಯಕ್ಕೆ ಪ್ರವೇಶಿಸಿ ಪೂರ್ವ ಭಾಗಕ್ಕೆ ಬಂದು ದೇವರಿಗೆ ನಮಸ್ಕಾರ ಮಾಡಬೇಕು ಎನ್ನುವಂಥದ್ದು ಶಾಸ್ತ್ರ. ಆ ನಿಟ್ಟಿನಲ್ಲಿ ಪೂರ್ವ ಭಾಗದಲ್ಲಿ ದೇವಸ್ಥಾನ ಇದೆಯೋ ಇಲ್ಲವೋ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ಬಹಳಷ್ಟು ಅಲ್ಲಿ ಇದ್ದಂತಹ ಕೆಲವೊಂದು ಕಟ್ಟಡಗಳನ್ನು ತೆರವುಗೊಳಿಸಿ ಇದೀಗ ವಿಶಾಲವಾದಂತಹ ಜಾಗದಲ್ಲಿ ದೇವಾಲಯವು ಪಶ್ಚಿಮ ಭಾಗದಿಂದ ಅತ್ಯಂತ ಸುಂದರವಾಗಿ ಕಾಣುವಂತಹ ಒಂದು ದೃಶ್ಯ. ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಅಶೋಕ್ ಕುಮಾರ್ ರೈ ಅವರು ಈ ಬಾರಿ ನಡೆಸಿಕೊಂಡಿದ್ದಾರೆ. ಅವರಿಗೆ ಬಹಳ ವಿಶೇಷವಾಗಿ ಸಾಥ್ ಕೊಟ್ಟವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಈಶ್ವರ ಭಟ್ ಪಂಜಿಗುಡ್ಡೆಯವರು ಮತ್ತು ಅವರ ತಂಡ ಮತ್ತು ಎಲ್ಲ ಭಕ್ತರು. ಇದು ಭಕ್ತರ ಇಚ್ಛೆಯಂತೆ ಮತ್ತು ದೇವರ ಇಚ್ಛೆಯಂತೆ ನಡೆಯುವಂತಹ ಕಾರ್ಯ. ಪುತ್ತೂರಿನಲ್ಲಿ ಒಂದು ಮಾತಿದೆ, ಮಹಾಲಿಂಗೇಶ್ವರನ ನಡೆಯಲ್ಲಿ ಮತ್ತು ಮಹಾಲಿಂಗೇಶ್ವರನ ಈ ಪುಣ್ಯ ಭೂಮಿಯಲ್ಲಿ ಯಾರೂ ಕೂಡ ತಪ್ಪೆಸಗಿದ್ರೆ ಅದರ ಪರಿಣಾಮವನ್ನು ಅನುಭವಿಸ್ತಾರೆ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಯಾವುದೂ ಕೆಲಸವೂ ಕೂಡ ದೇವರ ಅನುಮತಿ ಇಲ್ಲದೆ, ದೇವರ ಇಚ್ಛೆ ಇಲ್ಲದೆ ನಡೆಯಲಾರದು. ದೇವರಿಗೆ ಹೇಗೆ ಆಗಬೇಕು ಅದು ನಡೆಯುತ್ತದೆ ಎನ್ನುವಂಥದ್ದು ಎಲ್ಲ ಭಕ್ತರ ಮಾತು. ಆ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. 4ನೇ ದಿವಸದ ಉತ್ಸವ ನಾಳೆಯ ದಿನ ಸೌರಮಾನ ಯುಗಾದಿ, ವಿಷು ಸಂಕ್ರಮಣ, ಹೊಸ ವರ್ಷ. ದೇವರು ಕೂಡ ನಾಳೆ ಹೊಸ ವರ್ಷದಲ್ಲಿ ಬೆಳ್ಳಂಬೆಳಗ್ಗೆ ವಿಶೇಷವಾಗಿ ದೇವರ ಮುಂಭಾಗದಲ್ಲಿ ತುಳುವ ಸಂಪ್ರದಾಯ, ಕಣಿ ಇಡುವಂಥ ಸಂಪ್ರದಾಯ. 4ನೇ ದಿವಸದ ಇವತ್ತು ಕಟ್ಟೆ ಪೂಜೆ ನಡೆಯುತ್ತದೆ. ಎಲ್ಲ ಕಟ್ಟೆ ಪೂಜೆ, ಪೇಟೆ ಸವಾರಿಯಾಗಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ನಂತರ ಮರಳಿ ದೇವಸ್ಥಾನಕ್ಕೆ ದೇವರು ಬರ್ತಾರೆ. ಬಂದ ನಂತರ ಕಣಿ ಇಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇರ್ತದೆ. ಕಣಿ ಅಂತ ಹೇಳಿದ್ರೆ ಭಕ್ತರು, ಅಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ವ್ಯವಸಾಯಗಾರರು, ಕೃಷಿಕರು, ರೈತರು ಇದ್ದಂತಹ ಜಾಗದ್ದರಿಂದ ಮೊದಲಿಂದಲೂ ಸಂಪ್ರದಾಯ ರೈತರು ಅಥವಾ ಕೃಷಿಕರು ತಾವು ಬೆಳೆದಂತಹ ಏನು ಆಹಾರ ಬೆಳೆಗಳಿವೆ, ಹಣ್ಣು ಹಂಪಲುಗಳಿವೆ, ಅದನ್ನು ವರ್ಷವಿಡೀ ನಾವು ಅನುಭವಿಸ್ತೇವೆ, ಮಾರಾಟ ಮಾಡ್ತೇವೆ, ಆದಾಯವನ್ನು ಗಳಿಸ್ತೇವೆ. ಈ ಒಂದು ದಿವಸ ಹೊಸ ವರ್ಷದ ದಿನ ಅದನ್ನು ದೇವರಿಗೆ ಸಮರ್ಪಿಸುವಂಥದ್ದು ಒಂದು ಸಂಪ್ರದಾಯ. ಮೊದಲಾಗಿ ಹೊಸ ವರ್ಷದ ಮೊದಲ ದಿನದಲ್ಲಿ ದೇವರಿಗೆ ಅದನ್ನು ಸಮರ್ಪಿಸಿದರೆ ಆ ವರ್ಷ ಫಸಲು ಅತ್ಯಂತ ಸಮೃದ್ಧವಾಗಿ ಕೂಡಿ ಬರುತ್ತದೆ ಎನ್ನುವಂಥದ್ದು ನಂಬಿಕೆ. ಈ ಹಿನ್ನೆಲೆಯಲ್ಲಿ ನಾಳೆಯ ದಿನ ದೇವರಿಗೆ ಕಣಿ ಇಡುವಂಥದ್ದು ತುಳುವ ಸಂಪ್ರದಾಯದಲ್ಲಿ ಎಲ್ಲ ಕಡೆ ದೇವಸ್ಥಾನದ ಗ್ರಾಮದ ಅಧಿಪತಿ ಗ್ರಾಮ ದೇವರಿಗೆ ಇರುತ್ತದೆ, ಕಣಿ ಇಡುವಂತಹ ಸಂಪ್ರದಾಯವಿದೆ. ಅವರವರ ಕುಟುಂಬ ತರವಾಡಿನಲ್ಲಿ ದೈವಗಳಿಗೆ ಕಣಿ ಇಡುವಂತಹ ಸಂಪ್ರದಾಯವಿರುತ್ತದೆ. ಅಂದರೆ ಹೊಸ ವರ್ಷವನ್ನು ಆಚರಿಸುವಂತಹ ಒಂದು ಪದ್ಧತಿ ಇದು. ಪುತ್ತೂರಿನ ಈ ಒಂದು ಕ್ಷೇತ್ರದಲ್ಲಿಯೂ ಕೂಡ ಕಣಿ ಇಡುವಂತಹ ಒಂದು ಸಂಪ್ರದಾಯ ಇಂದು ರಾತ್ರಿ, ಅಂದರೆ ದೇವರು ಮರಳಿ ದೇವಸ್ಥಾನಕ್ಕೆ ಬಂದಾಗ ನಡೆಯುತ್ತದೆ. ನಾಳೆ ಬೆಳಿಗ್ಗೆ ಭಕ್ತರು ದೇವಸ್ಥಾನಕ್ಕೆ ಪ್ರವೇಶಿಸಬೇಕಾದ್ರೆ ಕಣಿಯನ್ನು, ಅಂದರೆ ದೇವರ ಮುಂಭಾಗದಲ್ಲಿ ಸಮರ್ಪಿಸಿದಂತಹ ಕಣಿಯನ್ನು ಎಲ್ಲರಿಗೂ ಕೂಡ ನೋಡುವಂತಹ ಒಂದು ದೃಶ್ಯ ಸಿಗಲಿಕ್ಕಿದೆ. ಮತ್ತು ನಾಳೆಯ ದಿನ ಬೆಳಗ್ಗೆ ವಿಷು ಸಂಭ್ರಮದ ಸಲುವಾಗಿ ದೇವರ ಉತ್ಸವ ನಡೆಯುತ್ತದೆ. ಈ ಒಂದು ಉತ್ಸವವನ್ನು ಕೂಡ ನಮ್ಮ ಚಾನೆಲ್ ಮುಖಾಂತರವಾಗಿ ತಾವು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ. ಕೋರ್ಟ್ ರಸ್ತೆಯಲ್ಲಿ ಈಗಾಗಲೇ 2ನೇ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿದ ದೇವರು ಮತ್ತೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಮುಂದೆ ಕೋರ್ಟ್ ರಸ್ತೆಯ ಸತ್ಯಸಾಯಿ ಆಸ್ಪತ್ರೆಯ ಡಾಕ್ಟರ್ ಸತ್ಯಸುಂದರ ರಾವ್ ಇವರ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಸುಮಾರು 70 ವರ್ಷಗಳ ಇತಿಹಾಸ ಈ ಕಟ್ಟೆಗಿದೆ. ಸತ್ಯಸಾಯಿಯ ಆಸ್ಪತ್ರೆಯ ಕಟ್ಟೆ
70 ವರ್ಷಗಳ ಇತಿಹಾಸವಿದೆ. ದಿವಂಗತ ಡಾಕ್ಟರ್ ಸುಂದರರಾವ್ ಇವರು ಕಟ್ಟಿಸಿದಂತಹ ಉಯ್ಯಾಲ ಕಟ್ಟೆ ಇದು. ಬಹಳ ವಿಶೇಷವಾಗಿ ಈ ಕಟ್ಟೆಗೆ ಹೆಸರು ಉಯ್ಯಾಲೆ ಕಟ್ಟೆ. ಅಂದರೆ ಎಲ್ಲ ಕಡೆ ದೇವರು ಸಾಮಾನ್ಯವಾದಂತಹ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿದರೆ ಇದು ಉಯ್ಯಾಲೆ ಕಟ್ಟೆ. ಅಂದರೆ ಉಯ್ಯಾಲೆಯ ಮಾದರಿಯಲ್ಲಿ ಈ ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಉಯ್ಯಾಲೆಯಲ್ಲಿ ತೂಗಿ ದೇವರನ್ನು ಸಂತೃಪ್ತಗೊಳಿಸಿ ದೇವರಿಗೆ ಪೂಜೆಯನ್ನು ಕೊಡುವಂಥದ್ದು ಬಹಳ ವಿಶೇಷವಾದುದು. ಹಾಗಾಗಿ ಸತ್ಯಸಾಯಿ ಆಸ್ಪತ್ರೆಯ ವಠಾರದಲ್ಲಿರುವ ಡಾಕ್ಟರ್ ಸತ್ಯಸುಂದರರಾವ್ ಇವರ ಒಂದು ನೇತೃತ್ವದಲ್ಲಿ ಮುಂದಕ್ಕೆ ನಡೀಲಿಕ್ಕಿರುವಂಥದ್ದು ಕಟ್ಟೆ ಪೂಜೆ. ಸತ್ಯಸಾಯಿ ಆಸ್ಪತ್ರೆಯ ಪೂರ್ವಜರು ದಿವಂಗತ ವೆಂಕಟರಾವ್ ಅವರ ಸ್ಮರಣಾರ್ಥವಾಗಿ ಈ ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ದೇವರನ್ನು ಆ ಉಯ್ಯಾಲೆಯಲ್ಲಿ ಇಟ್ಟು ಉಯ್ಯಾಲೆಯಲ್ಲಿ ತೂಗುವಂಥದ್ದು ಬಹಳ ವಿಶೇಷ ಇಲ್ಲಿ. ಅದು ಈಗಾಗಲೇ ನಾವು ಆ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಉಯ್ಯಾಲೆ ಕಟ್ಟೆಯಲ್ಲಿ ಆ ಉಯ್ಯಾಲೆಯಲ್ಲಿ ದೇವರನ್ನು ಕುಳ್ಳಿರಿಸಿರುವಂಥದ್ದು. ಉಯ್ಯಾಲೆಯನ್ನು ತೂಗಿ ದೇವರನ್ನು ಭಕ್ತಿಯಿಂದ ಆರಾಧಿಸುವಂಥದ್ದು ಇಲ್ಲಿನ ವೈಶಿಷ್ಟ್ಯತೆ. ಬಹಳಷ್ಟು ಇತಿಹಾಸವಿರುವಂತಹ ಕಟ್ಟೆಗಳು ಪುತ್ತೂರಿನ ಆಸುಪಾಸಿನಲ್ಲಿ. ಅಂದ್ರೇನು 6 ದಿವಸಗಳ ಕಾಲ ಪೇಟೆ ಸವಾರಿ ಮಾಡುತ್ತಾ ಕಟ್ಟೆ ಪೂಜೆಯನ್ನು ದಿನಂಪ್ರತಿ 15, 16, 17, 18 ಕಟ್ಟೆಗಳನ್ನು ಕೂಡ ಪೂಜೆಯನ್ನು ಕೂಡ ಸ್ವೀಕರಿಸುವಂಥದ್ದು. ಬಹಳಷ್ಟು ಇತಿಹಾಸವಿರುವಂತಹ ಕಟ್ಟೆಗಳು, 100 ವರ್ಷಗಳು ದಾಟಿರುವಂತಹ ಕಟ್ಟೆಗಳೂ ಕೂಡ ಇವೆ. ಈ ಕಟ್ಟೆಗಳಲ್ಲಿ ಪೂಜೆಯನ್ನು ಸ್ವೀಕರಿಸುವಂಥದ್ದು. ಏಪ್ರಿಲ್ 16ರಂದು ನಡೆಯುವಂತಹ ಉತ್ಸವದಲ್ಲಿ ಕಟ್ಟೆ ಪೂಜೆ ಇರುವುದಿಲ್ಲ. ಏಪ್ರಿಲ್ 17ರಂದು ಅಂದರೆ ಬ್ರಹ್ಮರಥೋತ್ಸವದ ದಿನವೂ ಕೂಡ ಸೀಮಿತವಾದಂತಹ ಒಂದು ಪೂರ್ವ ಸಂಪ್ರದಾಯದ ಕಟ್ಟೆಗಳೇನಿವೆ ಆ ಕಟ್ಟೆಗಳಲ್ಲಿ ದೇವರಿಗೆ ಕಟ್ಟೆ ಪೂಜೆ ನಡೆಯಲಿಕ್ಕಿದೆ. ಅಂದರೆ ಬ್ರಹ್ಮರಥೋತ್ಸವದ ಬಳಿಕ ದೇವರು ರಥದಿಂದ ಇಳಿದು ಮತ್ತೆ ಕಟ್ಟೆ ಪೂಜೆಗೆ ಹೋಗುವಂತಹ ಒಂದು ಸಂಪ್ರದಾಯ ಕೂಡ ಇದೆ. ಏಪ್ರಿಲ್ 18ರಂದು ಮತ್ತೆ ಬಹಳ ವಿಶೇಷವಾಗಿ ಇದು ಪುತ್ತೂರಿನಲ್ಲಿ ಕಿಲೋಮೀಟರ್ ಗಟ್ಟಲೆ ದೇವರು ನಡೆದುಕೊಂಡು ಹೋಗಿ ಅವಭೃತ ಸ್ನಾನವನ್ನು ಮಾಡುವಂಥದ್ದು. ಈ ಅವಭೃತ ಸವಾರಿ ವೇಳೆ ಅನೇಕ ಕಟ್ಟೆಗಳಿವೆ. ಅವಭೃತ ಸವಾರಿ ವೇಳೆ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಸಾಗಿ ದರ್ಬೆ, ಕೂರ್ನಡ್ಕ, ಬೆದ್ರಾಳ, ಪುರುಷರಕಟ್ಟೆ, ನರಿಮೊಗರು ಹಾಗೆ ಮುಂದಕ್ಕೆ ಸಾಗಿ ವೀರಮಂಗಲಕ್ಕೆ ಹೋಗುವಂಥದ್ದು. ಹೋಗಬೇಕಾದ್ರೆ ಅಲ್ಲಲ್ಲಿ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾ ಹೋಗ್ತಾರೆ. ವೀರಮಂಗಲದಲ್ಲಿ ದೇವರ ಅವಭೃತ ಸ್ನಾನ ಬೆಳ್ಳಂಬೆಳಗ್ಗೆ ನಡೆಯುತ್ತದೆ. ಏಪ್ರಿಲ್ 18ರಂದು ದೇವರು ರಾತ್ರಿ ಇಲ್ಲಿಂದ ಸಂಜೆಯ ವೇಳೆಗೆ ಹೊರಟರೆ ಏಪ್ರಿಲ್ 19ರ ಬೆಳಿಗ್ಗೆ ವೀರಮಂಗಲಕ್ಕೆ ತಲುಪ್ತಾರೆ. ಅವಭೃತ ಸ್ನಾನ ಆಗ್ತದೆ. ಅಲ್ಲಿಂದ ದೇವರು ಓಡೋಡಿ ದೇವಸ್ಥಾನಕ್ಕೆ ಬರ್ತಾರೆ. ಇದೊಂದು ಬಹಳ ವಿಶೇಷವಾದಂತಹ ದೃಶ್ಯಗಳು. ಇಷ್ಟು ದೂರ ಕಿಲೋಮೀಟರ್ ಗಟ್ಟಲೆ ದೇವರು ನಡೆದುಕೊಂಡು ಹೋಗಿ ಮತ್ತೆ ಓಡಿಕೊಂಡು ಬರುವಂಥದ್ದು. ಯಾವುದೇ ದಣಿವು ಆಯಾಸವಿಲ್ಲದೆ ಆ ದೇವರ ಜೊತೆಗೆ ಸಾಗುವಂತಹ ಪರಿಚಾರಕರುಗಳು, ದೇವರನ್ನು ಹೊತ್ತುಕೊಂಡವರಾಗಿರ್ಬೋದು ಅಥವಾ ಅವರ ಜೊತೆಗೆ ಪರಿಚಾರಕರಾಗಿ ಸೇವೆಯನ್ನು ಸಲ್ಲಿಸುವವರಾಗಿರ್ಬೋದು, ಎಲ್ಲರೂ ಕೂಡ ದೇವರ ಜೊತೆಗೆ ಓಡಿಕೊಂಡು ಹೋಗುವಂಥದ್ದು ದೃಶ್ಯ.
ಹತ್ತೂರಿನ ಭಕ್ತರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಈ ಉತ್ಸವಕ್ಕೆ ಭಕ್ತಾಭಿಮಾನಿಗಳಿಗೆ ಸಮಯದ ಮಿತಿ ಇಲ್ಲ. ಅಂದರೆ ಎಷ್ಟೇ ಸಮಯವಾದರೂ ದೇವರು ಬರುವವರೆಗೆ ಕಾಯ್ತಾರೆ. ಆ ದೇವರ ಸಂಭ್ರಮ, ಪೂಜಾ ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ, ದೇವರನ್ನು ಬರಮಾಡಿಕೊಳ್ತಾರೆ, ಕಟ್ಟೆ ಪೂಜೆಯ ಒಂದು ವೈಭವವನ್ನು ಕಾಣ್ತಾರೆ. ತಮ್ಮ ಭಾಗಕ್ಕೆ, ತಮ್ಮ ಪ್ರದೇಶಕ್ಕೆ ಬರುವಂತಹ ಆ ದೇವರ ಒಂದು ವೈಭವವನ್ನು ಕಾಣಲಿಕ್ಕೆ, ಭಕ್ತಿಯಿಂದ ಬರಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿದ್ದಾರೆ. ಅಲ್ಲಲ್ಲಿ ನಿಂತುಕೊಂಡು ಹಣ್ಣು ಕಾಯಿಯನ್ನು ಇಟ್ಟುಕೊಂಡು ಇನ್ನೇನು ದೇವರು ನಮ್ಮ ಬಳಿಗೆ ಬರ್ತಾರೆ. ಇದು ವರ್ಷಂಪ್ರತಿ ನಡೆಯುವಂಥ, ವರ್ಷಂಪ್ರತಿ ನಡೆಯುವಾಗಲೂ ಭಕ್ತರಿಗೆ, ಭಕ್ತರ ಭಕ್ತಿಯಲ್ಲಿ ಎಳ್ಳಷ್ಟು ಕೊರತೆ ಇಲ್ಲ, ಕಡಿಮೆ ಇಲ್ಲ. ವರ್ಷದಿಂದ ವರ್ಷಕ್ಕೆ ಆ ಭಕ್ತಿ ಭಾವುಕತೆ ಹೆಚ್ಚಾಗುವಂಥದ್ದು ದೃಶ್ಯ ನಾವು ನೋಡ್ಬೋದು. ಕೇವಲ ಈ ಕಟ್ಟೆ ಪೂಜೆಯ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ರಾಜಾಂಗಣದಲ್ಲಿ ನಡೆಯುವಂಥ ಉತ್ಸವ ಆಗಿರ್ಬೋದು, ಅದರ ನಂತರ ದೇವರು ಹೊರಭಾಗಕ್ಕೆ ಬರಬೇಕಾದ್ರೆ, ಅಂದರೆ ಬಹಳಷ್ಟು ಇಲ್ಲಿ ಭಕ್ತರಿಗೆ ಆ ದೇವರ ಜೊತೆಯಲ್ಲಿ ಸಾಗುವಂಥದ್ದೇ ಒಂದು ಅತ್ಯಂತ ಪುಳಕಿತಗೊಳ್ಳುವಂತಹ ವಿಚಾರ. ನಾನು ಇವತ್ತು ದೇವರೊಟ್ಟಿಗೆ ಸವಾರಿ ಮಾಡಿದೆ, ನಾನು ದೇವರ ಜೊತೆಗೆ ಇವತ್ತು ಹೋದೆ ಎಂದು ಹೇಳುವರಷ್ಟೇ ಸಾಕಷ್ಟು ಬಂದಿದ್ದಾರೆ. ಆ ವೀರಮಂಗಲದ ಅವಭೃತದ ದಿನದಂದು ಕೂಡ ಆ ಭಕ್ತರು ಕೇವಲ ದೇವರ ಜೊತೆಗೆ ಸಾಗುವಂಥದ್ದೇ ಒಂದು ದೊಡ್ಡ ಪೂಜಾ ಕೈಂಕರ್ಯ ಅಂತ ಭಾವಿಸಿಕೊಳ್ತಾರೆ. ದೇವರಿಗೆ ಸುವಸ್ತುಗಳನ್ನು, ಬೆಳ್ಳಿ ಆಭರಣಗಳನ್ನು ಸಮರ್ಪಿಸಿ ಪೂಜೆ ಮಾಡುವುದಕ್ಕಿಂತಲೂ ವಿಶೇಷವಾಗಿ ದೇವರ ಜೊತೆಗೆ, ಆ ದೇವರು ಹೊತ್ತುಕೊಂಡವರಾಗಿರ್ಬೋದು, ದೇವರಿಗೆ ಆಗಿರ್ಬೋದು, ಯಾವುದೇ ದಣಿವು, ಆಯಾಸ, ಬಳಲಿಕೆ ಎನ್ನುವುದು ತೋರ್ಪಡಿಸದೆ ಅಥವಾ ಗೊತ್ತಾಗದ ರೀತಿಯಲ್ಲಿ ಅವರು ಸಾಗಬೇಕು ಅಂತಿದ್ರೆ ಅವರ ಜೊತೆ ನಾವು ಕೂಡ ಸಾಗುವಂಥದ್ದು ಬಹಳ ಅತ್ಯಂತ ಪುಣ್ಯಪ್ರದವಾದ ಕೆಲಸ ಎಂಬುದಾಗಿ ಭಕ್ತರು ಭಾವಿಸಿಕೊಳ್ಳುವುದು. ಹಾಗಾಗಿ ದೇವರ ಜೊತೆಗೆ ಭಕ್ತರು ಕೂಡ ಜೊತೆಯಾಗಿ ಸಾಗುವಂಥ ದೃಶ್ಯ ಇದೆ. ಈಗಾಗಲೇ ಕೋರ್ಟ್ ರಸ್ತೆಯ ಸತ್ಯಸಾಯಿ ಆಸ್ಪತ್ರೆಯ ಒಂದು ಉಯ್ಯಾಲೆಯ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿದಂತಹ ದೇವರು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಮುಂದಕ್ಕೆ ಕೋರ್ಟ್ ರಸ್ತೆಯಲ್ಲಿರುವ ಮುಳಿಯ ಜ್ಯುವೆಲರ್ಸ್ನವರ ಮುಳಿಯ ಶ್ಯಾಂಭಟ್ ಅವರಿಂದ ನಿರ್ಮಾಣಗೊಂಡಂತಹ ಒಂದು ಕಟ್ಟೆ. ಪ್ರಸ್ತುತ ಮುಳಿಯ ಕೇಶವ ಪ್ರಸಾದ್ ಅವರ ಒಂದು ಮತ್ತು ಕೃಷ್ಣನಾರಾಯಣ ಮುಳಿಯ ಇವರ ಒಂದು ಪಾಲುದಾರಿಕೆಯಲ್ಲಿ ಆಡಳಿತ ನಿರ್ದೇಶಕರಾಗಿದ್ದುಕೊಂಡು ಮುಳಿಯ ಜ್ಯುವೆಲರ್ಸ್ ಸಂಸ್ಥೆ ಮುನ್ನಡೆಯುತ್ತಾ ಇದೆ. ಈ ಸಂಸ್ಥೆಯವರ ವತಿಯಿಂದ ಮುಳಿಯ ಕಟ್ಟೆಯಲ್ಲಿ ದೇವರ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಮುಂದಕ್ಕೆ
ಸಂತೆಕಟ್ಟೆ ಅಂತಲೇ ಹೆಸರು ಪಡ್ಕೊಂಡಿರುವಂತಹ ಸ್ವಾಮಿ ಅಶೋಕ್ ಶನಿಯವರ ನೇತೃತ್ವದ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅದರ ನಂತರ ಮಧುಕರ ಪ್ರಭು ಮನೆ ವಠಾರದ ಕಟ್ಟೆ. ಸುಮಾರು 55 ವರ್ಷಗಳ ಹಿಂದೆ ಈ ಒಂದು ಕಟ್ಟೆಯನ್ನು ದಿವಂಗತ ನಾಗೇಶ್ ರಾವ್ ಇವರು ಕಟ್ಟಿಸಿರುವಂಥದ್ದು. ಮಧುಕರ ಪ್ರಭು ಇವರ ಮನೆಯ ವಠಾರದ ಕಟ್ಟೆ. ಪ್ರಸ್ತುತ ಕೆ ಮಧುಕರ ಪ್ರಭುರವರು ನಿರ್ವಹಣೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ಕೋಟ್ ರಸ್ತೆಯ ಕಟ್ಟೆಗಳಾದರೆ ಮುಂದಕ್ಕೆ ದೇವರು ಚೇತನ ಆಸ್ಪತ್ರೆಯ ಆ ಕಡೆಗೆ ತೆರಳುತ್ತಾರೆ. ಅಲ್ಲಿ ಡಾಕ್ಟರ್ JC ಅಡಿಗ ಅವರ ನೇತೃತ್ವದ ಒಂದು ಕಟ್ಟೆ, ಚೇತನ ಆಸ್ಪತ್ರೆಯ ವಠಾರದ ಕಟ್ಟೆ. ಇಲ್ಲಿ ಅಲ್ಲಿಯ ಸಿಬ್ಬಂದಿಗಳ ಜೊತೆಗೂಡಿ ಆ ಒಂದು ವಿಶೇಷವಾಗಿ ದೇವರ ಆರಾಧನೆ ನಡೆಯುತ್ತದೆ. ಅದರ ನಂತರ ಯಾಮಿನಿ ಮಲ್ಲಿ ಕುಂಡಡ್ಕ ಮನೆ ಇವರ ಕಟ್ಟೆ, ಅಂದರೆ ಸರ್ಕಾರಿ ಆಸ್ಪತ್ರೆಯ ಬಳಿ ಇರುವಂಥ ಒಂದು ಕಟ್ಟೆ. ಇಲ್ಲಿ ಕಟ್ಟೆ ಪೂಜೆ ನಡೆಯುತ್ತದೆ. ಭಾಳ ವಿಶೇಷವಾಗಿ ಮುಳಿಯ ಜ್ಯುವೆಲ್ಲರ್ಸ್ನ ಒಂದು ಕಟ್ಟೆಯಲ್ಲಿ ಅತ್ಯಂತ ಆಕರ್ಷಕವಾಗಿ ಶೃಂಗಾರ ಮಾಡಿ ಆ ಒಂದು ಕಟ್ಟೆಯನ್ನು ಬಹಳ ವಿದ್ಯುತ್ ದೀಪಗಳಿಂದ, ತಳಿರು ತೋರಣದಿಂದ, ಪುಷ್ಪಾಲಂಕಾರದಿಂದ ಅಲಂಕೃತಗೊಳಿಸಿ ಭಕ್ತಾಭಿಮಾನಿಗಳಲ್ಲಿ ಕಾಯ್ತಿರುವಂಥ ದೃಶ್ಯ ನಾವು ನೋಡ್ಬೋದು. ಎರಡೂ ಬದಿಯಲ್ಲಿ ನಿಂತುಕೊಂಡು ದೇವರು ಆಗಮಿಸುವಂತಹ ಒಂದು ದೃಶ್ಯವನ್ನು ನೋಡುವುದೇ ಬಹಳ ಚೆಂದ. ದೇವರು ಎಂತಹ ದಾರಿಯಲ್ಲಾದರೂ ಸಾಗ್ತಾರೆ. ದೇವರಿಗೆ ಕಲ್ಲು, ಮುಳ್ಳು, ನೀರು, ಕೆಸರು ಯಾವುದಿದ್ರೂ ನಡೆದು ಹೋಗ್ತಾರೆ. ಆದರೆ ಇಲ್ಲಿ ನೋಡಿ, ದೇವರನ್ನು ಬರಮಾಡಿಕೊಳ್ಬೇಕಾದ್ರೆ ಭಕ್ತನ ಮನಸ್ಸು ಎಂತಹುದು ಎಂಬುದು ಬಹಳ ಮುಖ್ಯ. ನಾನು ದೇವರನ್ನು ಬರಮಾಡಿಕೊಳ್ಬೇಕಾದ್ರೆ ಅಂದರೆ ನಮ್ಮ ಪ್ರತಿಷ್ಠಿತೆ ಏನಿದೆ, ನಾವು ಯಾವ ರೀತಿಯಾಗಿ ಇರ್ತೇವೆ ಅದೇ ರೀತಿ ದೇವರನ್ನು, ಅದಕ್ಕಿಂತ ಮಿಗಿಲಾಗಿ ದೇವರನ್ನು ಬರಮಾಡಿಕೊಳ್ಬೇಕು. ನಾವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಂದಷ್ಟು ರತ್ನಗಂಬಳಿಯ ಹಾಗೆ ಕಾರ್ಪೆಟ್ಗಳನ್ನು ಹಾಸಿರುತ್ತಾರೆ. ಅದರ ಮೇಲೆ ನಡ್ಕೊಂಡು ಹೋಗುವುದು ಬಹಳಷ್ಟು ನಮಗೆ ಸೊಗಸು. ಅದು ನಮ್ಮ ಐಹಿಕ ಸುಖಭೋಗ. ಅದೇ ರೀತಿ ದೇವರನ್ನು ಕೂಡ ಬರಮಾಡಿಕೊಳ್ಬೇಕಾದ್ರೆ ನಾನು ಎಷ್ಟು ಐಹಿಕ ಸುಖಭೋಗವನ್ನು ಅನುಭವಿಸ್ತೇನೋ ಅದಕ್ಕಿಂತ ಮಿಗಿಲಾಗಿ ದೇವರನ್ನು ಬರಮಾಡಿಕೊಳ್ಳಬೇಕೆನ್ನುವಂಥದ್ದು ಭಕ್ತರ ನಂಬಿಕೆ. ಹಾಗಾಗಿ ಇಲ್ಲಿ ಆ ಒಂದು ವಿಶೇಷವಾದಂತಹ ಕಾರ್ಪೆಟ್ಗಳನ್ನು ಹಾಸಿ ಅದರ ಮುಖಾಂತರವಾಗಿ ದೇವರು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ವಿದ್ಯುತ್ ದೀಪಗಳಿಂದ ಪುಷ್ಪಾಲಂಕೃತವಾಗಿ ಕೋಟ್ ರಸ್ತೆ ಇಡೀ ಕೇಸರಿಮಯವಾಗಿದೆ. ನೋಡಿ, ಕೇಸರಿಮಯವಾದಂಥ ಸಂಪೂರ್ಣ ಅಲ್ಲಿ ಕೇಸರಿ ತೋರಣಗಳನ್ನು ಕಟ್ಟುವುದರ ಮುಖಾಂತರವಾಗಿ ಆ ಒಂದು ವೈಭವಕ್ಕೆ ಇನ್ನಷ್ಟು ಬೆರಗು ಕೊಡುವಂತಹ ಕೆಲಸ. ಬಹಳ ವಿಶೇಷವಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಪಂಜಗುಡ್ಡ ಈಶ್ವರ ಭಟ್ರವರು ಬಹಳ ನಗುಮುಖದಿಂದ ಎಲ್ಲರನ್ನು ಮಾತಾಡಿಸಿಕೊಂಡು ಬರ್ತಾ ಇದ್ದಾರೆ. ದೇವರ ಜೊತೆಗೆ ಸಾಗಬೇಕಾದರೂ ಆ ಭಾಗದ ಎಲ್ಲ ಭಕ್ತಾಭಿಮಾನಿಗಳನ್ನು, ಪರಿಚಯಸ್ಥರನ್ನು, ಬಂಧುಗಳನ್ನು ಮಾತನಾಡಿಸಿಕೊಂಡು, ನಗುಮುಖದಿಂದ ಮಾತನಾಡಿಸಿಕೊಂಡು ಪಂಜಗುಡ್ಡ ಈಶ್ವರ ಭಟ್ರವರು ಸಾಗ್ತಾ ಇರುವಂಥ ದೃಶ್ಯ. ಅತ್ಯಂತ ವೈಭವದಿಂದ ದೇವರನ್ನು ಕಾಣುವಂಥದ್ದು, ಭಯಭಕ್ತಿಯಿಂದ ದೇವರನ್ನು ಕಾಣುವಂಥದ್ದು. ಒಂದಷ್ಟು ಭಕ್ತಾಭಿಮಾನಿಗಳು ಇನ್ನೂ ಜಾಗೃತರಾಗಬೇಕು. ದೇವರ ಉತ್ಸವ, ದೇವರ ಬಲಿ, ದೇವರ ಈ ಥರ ಕಟ್ಟೆ ಪೂಜೆ, ಪೇಟೆ ಸವಾರಿ ನೋಡಿ, ಎಲ್ಲ ಕಡೆ ಮೊಬೈಲ್ಗಳು ಮೇಲ್ಗಡೆ ಇತ್ತು. ಬಹಳಷ್ಟು ನಾವು ಜಾಗರೂಕತೆ ಇರುವಂಥದ್ದು. ಈ ದೃಶ್ಯಾವಳಿಗಳನ್ನು ನಾವು ಚಾನೆಲ್ಗಳ ಮುಖಾಂತರವಾಗಿ, ನಮ್ಮ ನೇರ ಪ್ರಸಾರದ ಮುಖಾಂತರ ತಾವು ವೀಕ್ಷಣೆ ಮಾಡ್ತೀವಿ. ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಅವರವರ ಮೊಬೈಲ್ಗಳಲ್ಲಿ ದೇವರನ್ನು ಸೆರೆಹಿಡಿಸಿಕೊಳ್ಳುವಂಥದ್ದು. ಇದು ಅವರವರಿಗೆ ಅದು ಅನಿವಾರ್ಯವಾದರೂ ಕೂಡ ಒಂದಷ್ಟು ಉತ್ಸವದ ಸಂದರ್ಭದಲ್ಲೂ ಎಲ್ಲೋ ಒಂದು ಇದು
ಆಭಾಸವಾದಂತಹ ಒಂದು ದೃಶ್ಯವನ್ನು ಕೂಡ ಕಾಣಸಿಗ್ತದೆ. ಹಾಗಾಗಿ ಎಲ್ಲ ಕಡೆಯೂ ಕೂಡ ಹೆಚ್ಚಿನದಾಗಿ ಮೊಬೈಲ್ಗಳನ್ನು ಬಳಕೆ ಮಾಡುವಂಥದ್ದು ನಾವು ಕೋರ್ಟ್ ರಸ್ತೆಯಲ್ಲಿರುವ ಮುಳಿಯ ಕಟ್ಟೆಯಲ್ಲಿ ದೇವರ ಆ ಕಟ್ಟೆ ಪೂಜೆ ನಡೀತಾ ಇದೆ. ಅತ್ಯಂತ ಹತ್ತಿರದಿಂದ ದೇವರನ್ನು ನೋಡಲಿಕ್ಕೆ ನಮ್ಮ ನೇರ ಪ್ರಸಾರದ ಮುಖಾಂತರವಾಗಿ ಭಕ್ತರಿಗೆ ಒಂದು ಅವಕಾಶ ಸಿಗ್ತಾ ಇದೆ. ಮುಳಿಯ ಕಟ್ಟೆಯ ಬಳಿಕ ಸಂತೆಕಟ್ಟೆ, ಅದರ ನಂತರ ಮಧುಕರ ಪ್ರಭುರವರ ಕಟ್ಟೆ, ಚೇತನಾಸ್ಪತ್ರೆಯ ಕಟ್ಟೆ, ಅದರ ನಂತರ ಯಾಮಿನಿ ಮಲ್ಲಿ ಕುಂಡಡ್ಕ ಅವರ ಕಟ್ಟೆ, ಅದರ ನಂತರ ಬಪ್ಪಳಿಗೆಯ ಸಾರ್ವಜನಿಕ ಸತ್ಯನಾರಾಯಣ ಕಟ್ಟೆ. ಸತ್ಯನಾರಾಯಣ ಪೂಜೆ ನಡೆಯುವಂತಹ ಒಂದು ಕಟ್ಟೆ ಇದು. ಸಾರ್ವಜನಿಕ ಕಟ್ಟೆ ಬಪ್ಪಳಿಗೆ, ಇಲ್ಲಿ ಪೂಜೆ ನಡೆಯುತ್ತದೆ. ಇದನ್ನು 1982ರಲ್ಲಿ ದಿವಂಗತ ಮುಳಿಯ ಕೃಷ್ಣ ಭಟ್ ಮತ್ತು ಸಮಿತಿಯವರು ನಿರ್ಮಾಣ ಮಾಡ್ತಾರೆ. ನಟ್ಟೋಜಿ ಶಿವಾನಂದರಾವ್ರವರು ಕೂಡ ಇದನ್ನು ನಿರ್ವಹಣೆ ಮಾಡ್ತಾ ಇದ್ರು. ಗೋವಿಂದ ಭಟ್ರವರು ಅಂದರೆ ಸತ್ಯನಾರಾಯಣ ಪೂಜಾ ಸಮಿತಿಯ ಅಧ್ಯಕ್ಷರಾಗಿ ಯಾರಿರ್ತಾರೆ ಅವರು ಅದನ್ನು ನಿರ್ವಹಣೆ ಮಾಡ್ತಾ ಬಂದಿರ್ತಾರೆ. ಅದರ ನಂತರ ಬಪ್ಪಳಿಗೆಯ ಅಗ್ರಹಾರ ಕಟ್ಟೆ, ಅದಕ್ಕೆ ಮೊದಲು ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ, ಬಪ್ಪಳಿಗೆಯಲ್ಲಿರುವಂತಹ ಅಂಬಿಕಾ ವಿದ್ಯಾಸಂಸ್ಥೆಯ ಸಂಚಾಲಕರು ಸುಬ್ರಹ್ಮಣ್ಯ ರಾವ್ ನಟ್ಟೋಜ ಇವರ ಒಂದು ನೇತೃತ್ವದ ಕಟ್ಟೆಯಲ್ಲಿ ಪೂಜೆ ನಡೆಯುತ್ತದೆ. ಅದರ ನಂತರ ಬಪ್ಪಳಿಗೆಯ ಅಗ್ರಹಾರದ ಕಟ್ಟೆ, ಪ್ರಸ್ತುತ PG ಜಗನ್ನಿವಾಸರಾವ್, ದೇವಾಲಯದ ವಾಸ್ತು ಇಂಜಿನಿಯರ್ ಆಗಿರುವ PG ಜಗನ್ನಿವಾಸರವರು ಅವರು ನಿರ್ವಹಣೆ ಮಾಡ್ತಾ ಇರುವಂತಹ ಕಟ್ಟೆ ಬಪ್ಪಳಿಗೆ ಅಗ್ರಹಾರ ಕಟ್ಟೆ. ಅದರ ನಂತರ ಯುನಿಟಿ ಸುಪಾರಿ ಇಂಡಸ್ಟ್ರೀಸ್ ವಠಾರದ ಕಟ್ಟೆ, ಕೃಷ್ಣಮೂರ್ತಿ ಕಾರಂತ್ರವರು ಇದನ್ನು ನಡೆಸ್ತಾ ಇದ್ದಾರೆ. ಕವಿತಾ ಕೃಷ್ಣಮೂರ್ತಿ ಅವರು ಈಗ ನಿರ್ವಹಣೆ ಮಾಡ್ತಾ ಇರುವಂಥ ಕಟ್ಟೆ ಇದು. ಅದರ ನಂತರ ಬಳುವಾರು ಬೈಲು ಕಟ್ಟೆ, ಸುಮಾರು 100 ವರ್ಷಗಳ ಹಿಂದಿನಿಂದ ದಿವಂಗತ ಐತಪ್ಪ ಪೂಜಾರಿ ಹಾಗೂ ಶ್ರೀಮತಿ ದಯ್ಯಕ್ಕುರವರು ನಿರ್ವಹಣೆಯಲ್ಲಿತ್ತು ಬಳುವಾರು ಬೈಲು ಕಟ್ಟೆ. ಈಗ ಪ್ರಸ್ತುತ ಮಹೇಶ್ ಪೂಜಾರಿ
ಮತ್ತು ಕಳೆದ ಒಂದಷ್ಟು ವರ್ಷಗಳ ಹಿಂದೆ ಏನು ದಿವಂಗತರಾಗಿರುವ BJ ಸ್ವರ್ಣ ಮತ್ತು ಮಹೇಶ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಈಗ ಮಹೇಶ್ ಪೂಜಾರಿಯವರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಬಡವಾರು ಬೈಲು ಕಟ್ಟೆ. ಅದರ ನಂತರ ಸುಶ್ರುತ ಆಸ್ಪತ್ರೆ ವಠಾರದ ಕಟ್ಟೆ ಪ್ರಸ್ತುತ ರವಿಶಂಕರ ಪೆರ್ವಾಜೆ ಮತ್ತು ಜಯಶ್ರೀ ಪೆರ್ವಾಜೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ನಿರ್ವಹಣೆ ಮಾಡ್ತಾ ಇರುವಂಥ ಕಟ್ಟೆ. 2008ರಲ್ಲಿ ಈ ಕಟ್ಟೆ ಆರಂಭವಾಗಿರುವಂಥದ್ದು. ಅದರ ನಂತರ NS ರಾಮಕೃಷ್ಣ ರಾವ್ ಅವರ ಕಟ್ಟೆ. ಅದಕ್ಕೆ ಮೊದಲು ಬಹಳ ವಿಶೇಷವಾಗಿ ಈ ಬಾರಿ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಬಳುವಾರಿನ ಕೀರ್ತನಾ ಡೆವಲಪರ್ಸ್ನವರ ಆಡಳಿತ ಪಾಲುದಾರರಾಗಿರುವ ವೀಣಾ ಕುಮಾರಿಯವರ ಕಟ್ಟೆ ಹೊಸದಾಗಿ ನಿರ್ಮಾಣಗೊಂಡಿರುವಂಥದ್ದು ಈ ಬಾರಿ. ಈ ಹೊಸ ಕಟ್ಟೆಯಲ್ಲಿ ಈ ಬಾರಿ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಮತ್ತು ಕೊನೆಯದಾಗಿ NS ರಾಮಕೃಷ್ಣರಾವ್, ಪ್ರಸ್ತುತ ಜಯಂತರಾವ್ NS ರಾಮಕೃಷ್ಣರಾವ್ ಉರ್ಲಾಂಡಿ, ಇಲ್ಲಿ ಕಟ್ಟೆ ಪೂಜೆ ನಿರ್ವಹಿಸಿ ಇದು ಕೊನೆಯ ಕಟ್ಟೆ. ಅದರ ನಂತರ ದೇವರು ಮರಳಿ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನದಲ್ಲಿ ಕಣಿ ಇಡುವಂತಹ ಕಾರ್ಯಕ್ರಮ ನಡೆಯುತ್ತದೆ. ನಾಳೆಯ ದಿನ ಬೆಳಿಗ್ಗೆ ವಿಶ್ವ ಸಂಕ್ರಮಣದ ಅಂಗವಾಗಿ ವಿಶೇಷವಾದಂತಹ ಉತ್ಸವ ನಡೆಯುತ್ತದೆ. ನಾಳೆ ಸಂಜೆ ಮತ್ತೆ ಎಂದಿನಂತೆ ಕಟ್ಟೆ ಪೂಜೆಗೆ ಹೊರಡುವ ಮುನ್ನ ದೇವಾಲಯದಲ್ಲಿ ಉತ್ಸವ ನಡೆಯುತ್ತದೆ. ನಾಳೆ ವಿಶೇಷವಾಗಿ ವಿಶ್ವ ಸಂಕ್ರಮಣವಾಗಿ ಚಂದ್ರಮಂಡಲ ಅಂದರೆ ಸಣ್ಣ ರಥೋತ್ಸವ, ಚಂದ್ರಮಂಡಲ ರಥೋತ್ಸವ ನಡೆಯುತ್ತಿರುವಂಥದ್ದು ದೇವಾಲಯದಲ್ಲಿ. ಅದರ ನಂತರ ದೇವರು ಕಟ್ಟೆ ಪೂಜೆಗೆ ಪೇಟೆ ಸವಾರಿಗೆ ಹೊರಡುತ್ತಾರೆ. ನಾಳೆಯ ವಿಶೇಷವಾಗಿ ದಿನ. ನಾಳೆ ಬೆಳಗ್ಗಿನಿಂದಲೇ ನೇರ ಪ್ರಸಾರದಲ್ಲಿ ನಮ್ಮ ಈ ಉತ್ಸವದ ದೃಶ್ಯಾವಳಿಗಳನ್ನು ತಾವುಗಳು ಗಮನಿಸ್ಬೋದು. ಮತ್ತು ಮುಂದಿನ ಎಲ್ಲ ದಿನಗಳಲ್ಲಿ ಕೂಡ ದೇವರ ಉತ್ಸವದ ಆ ದೃಶ್ಯಾವಳಿಗಳನ್ನು ತಾವುಗಳು ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗೆ ವೀಕ್ಷಣೆ ಮಾಡ್ಬೋದು. ನಮ್ಮ ಜೊತೆಗೆ ನೇರ ಪ್ರಸಾರ ವೀಕ್ಷಣೆಗಾಗಿ, ನೇರ ಪ್ರಸಾರದ ಈ ಒಂದು ಅವಕಾಶಕ್ಕಾಗಿ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವವರು ಪುತ್ತೂರಿನ ಸ್ವೀಟ್ ಪೀಪಲ್, ಪಾಪ್ಯುಲರ್ ಸ್ವೀಟ್ಸ್ನವರು, ಹಾಗೆಯೇ ಆಕರ್ಷಣ ಇಂಡಸ್ಟ್ರೀಸ್ನವರು ಮತ್ತು ಈ ದಿನದ ವಿಶೇಷವಾಗಿ SS ಎಲೆಕ್ಟ್ರಾನಿಕ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸಂಪ್ಯ ಇವರು ನಮ್ಮ ಜೊತೆಗೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಮುಂದಿನ ಹಲವು ದಿನಗಳ ಕಾಲವೂ ಕೂಡ ನಡೆಯುವಂಥ ಉತ್ಸವದಲ್ಲಿ ನಮ್ಮ ಜೊತೆಗೆ ಪಾಪ್ಯುಲರ್ ಸ್ವೀಟ್ಸ್ ಮತ್ತು ಆಕರ್ಷಣ ಇಂಡಸ್ಟ್ರೀಸ್ನವರು ನೇರ ಪ್ರಸಾರದ ಪ್ರಾಯೋಜಕದಲ್ಲಿದ್ದಾರೆ. ಮತ್ತು ಪ್ರತಿ ದಿವಸದ ಕಟ್ಟೆ ಪೂಜೆಯ ನೇರ ಪ್ರಸಾರದಲ್ಲಿ ಒಂದೊಂದು ಸಂಸ್ಥೆಯವರು ನಮ್ಮ ಜೊತೆಗೆ ನೇರ ಪ್ರಸಾರ ಪ್ರಾಯೋಜಕತ್ವದಲ್ಲಿ ಸಹಕಾರವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಪಂಜಿಗುಡ್ಡೆ ಈಶ್ವರ ಭಟ್ ಮತ್ತು ಅವರ ನೇತೃತ್ವದ ವ್ಯವಸ್ಥಾಪನಾ ಸಮಿತಿ ನಮಗೆ ಬಹಳ ವಿಶೇಷವಾಗಿ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಕೊಟ್ಟಿರುವಂಥದ್ದು. ನೇರ ಪ್ರಸಾರ ಪ್ರತಿದಿನವೂ ಕೂಡ ಮಾಡುವಲ್ಲಿ ನಮ್ಮ ಜೊತೆಗೆ ಅತ್ಯಂತ ಉತ್ಸುಕತೆಯಿಂದ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿರುವಂಥದ್ದು ಪಂಜಿಗುಡ್ಡೆ ಈಶ್ವರ ಭಟ್ರವರು ಮತ್ತು ವ್ಯವಸ್ಥಾಪನಾ ಸಮಿತಿ ಇತರ ಸದಸ್ಯರು ಮತ್ತು ದೇವಸ್ಥಾನದ ಆಡಳಿತ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು, ಅವರು ಕೂಡ ವಿಶೇಷವಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಕಟ್ಟೆ ಪೂಜೆ ಮುಂದುವರಿಯುತ್ತದೆ. ಎಲ್ಲ ಕಟ್ಟೆ ಪೂಜೆಯ ದೃಶ್ಯಾವಳಿಗಳನ್ನು ನೇರ ಪ್ರಸಾರದಲ್ಲಿ ತಾವುಗಳು ವೀಕ್ಷಣೆ ಮಾಡಬಹುದಾಗಿದೆ. ಎಲ್ಲ ವೀಕ್ಷಕ ಬಂಧುಗಳು, ಜಗತ್ತಿನಾದ್ಯಂತ ಇರುವಂತಹ ಪುತ್ತೂರಿನ ಭಕ್ತರು, ಹತ್ತೂರಿನ ಒಡೆಯನ ಭಕ್ತರು ಈ ಒಂದು ದೃಶ್ಯಾವಳಿಗಳನ್ನು ನೇರ ಪ್ರಸಾರದಲ್ಲಿ ತಾವುಗಳು ವೀಕ್ಷಣೆ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ನಮ್ಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ನಲ್ಲಿ ಜಾತ್ರೋತ್ಸವಕ್ಕೆ ಸಂಬಂಧಿಸಿದ ಅನೇಕ ವಿಶೇಷವಾದಂತಹ ಕಥನಗಳು, ವಿಶೇಷವಾದಂತಹ ಐತಿಹ್ಯಗಳು, ಬೇರೆ ಬೇರೆ ಪರಿಚಾರಕ ವರ್ಗದವರ ಸೇವೆಗಳಾಗಿರ್ಬೋದು, ದೇವಾಲಯದ ಸಂಪ್ರದಾಯ, ಕಟ್ಟುಕಟ್ಟಳೆಗಳು, ಐತಿಹ್ಯಗಳು, ಇವೆಲ್ಲವನ್ನು ಕೂಡ ಅದರ ದೃಶ್ಯ ಮುಖಾಂತರವಾಗಿ ಅದರ ಕಥೆಯನ್ನು ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ನಮ್ಮ ಸುದ್ದಿ ನ್ಯೂಸ್ ಪುತ್ತೂರು ಈ ಚಾನೆಲ್ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ದೇವಸ್ಥಾನದ ಐತಿಹ್ಯಗಳನ್ನು ಕೂಡ ತಾವು ನಮ್ಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ ಮುಖಾಂತರ ತಾವುಗಳು ವೀಕ್ಷಣೆ ಮಾಡಬಹುದಾಗಿದೆ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ, ಭಕ್ತಾಭಿಮಾನಿಗಳಿಗೆ ಮಹಾಲಿಂಗೇಶ್ವರ ದೇವರು ಸಕಲ ಐಶ್ವರ್ಯ ಆಯುರಾರೋಗ್ಯವನ್ನು ಇತ್ತು ಕಾಪಾಡಲಿ. ಪ್ರತಿ ವರ್ಷವೂ ಕೂಡ ದೇವರ ಸೇವೆಯನ್ನು ಮಾಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಕರುಣಿಸಲಿ ಎಂಬುದಾಗಿ ನಮ್ಮ ಸುದ್ದಿ ಬಳಗದ ವತಿಯಿಂದಲೂ ಕೂಡ ವಿಶೇಷವಾದ ಪ್ರಾರ್ಥನೆ.
ನೇರ ಪ್ರಸಾರ ಮುಂದುವರಿತಾ ಇರುತ್ತದೆ. ದೇವರು ಎಲ್ಲ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಮರಳಿ ದೇವಸ್ಥಾನಕ್ಕೆ ಬಂದು ಒಳಾಂಗಣಕ್ಕೆ ಪ್ರವೇಶಿಸಿ ದೇವರು ಗರ್ಭಗುಡಿ ಒಳ ಹೋಗುವವರೆಗೂ ಕೂಡ ನಮ್ಮ ನೇರ ಪ್ರಸಾರ ಇರುತ್ತದೆ. ಹಾಗಾಗಿ ರಾತ್ರಿ 1 ಗಂಟೆ 2 ಗಂಟೆಯವರೆಗೂ ಕೂಡ ನೇರ ಪ್ರಸಾರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಭಕ್ತಾಭಿಮಾನಿಗಳಿಗೆ ಪುತ್ತೂರಿನ ಜಾತ್ರೋತ್ಸವಕ್ಕೆ ಸ್ವಾಗತ.
ಸೈಡಲ್ಲಿ ಇದ್ದು ಅದೇ ಸರಿ
ಸರಿ ಅಣ್ಣ.
ಸೈಡ್ ಬಿಡ್ಲೆ ಜೋಕ್ಲೆ ಎಕಡೆ ಪೂರ ತೂತಾರತ್ತ ನಮಗೆ ಜೋಕ್ಲೆ ಬರೀ ಸೈಡ್ ಬಿಡ್ಲೆ ಹೋಗ್ಬೋದು ಏನು ಹೋಗುದು ಬಾಕಿ ಆಗ್ಲಿ ಬನ್ನಿ ಸೈಡ್ ಬರಲ್ಲ ಜೋಕ್ಲೆ ಹಲೋ ಇರೋಲ್ಲ ರೀ ನಂಬಿಕೆ ಬೈಕ್ ಗೊತ್ತಾಗ್ತಾರೆ ಬುಕ್ಯಾನ್ ಹೋಗ್ಬೋದು ಬೈಕ್ ಎದು ದೀಪೆ ನಾನು ರದ್ದು ಬೇರೆ ಮುಗಿನ
ಸುದ್ದಿ ಲೈವ್ अवे कुठलं Buena, vale.
ಸಾರಿ ಚಾರ್ಜ್ ಇತ್ತು ಸರ್ ಗಡ್ಡೆ ಇಂಕ ಬೇತದೆ Buena. Buena.
ಕಡ್ಬತ್ತಲ್ಲ ಹಂಚಿಬೋಡ ಎಲ್ಲ ಕಾಂಡೆ ಎಂದರೆ ಎಷ್ಟು ಒಂದು ಬೈಕ್ಲ ಇಂಜಿ ಲಾರಿ ಒಪ್ಪಲೆ
ಗೊತ್ತಾಗಲಿಲ್ಲ ಏನು
दादा ಹಾಂ ಹಾಂ ಇರುವಲ್ಲ ಅಲ್ಲಿ ಇಂಚುವರೆಗೆ ಇದ್ದದಲ್ಲ ಈಗ ಸರಿ ಏನು ಬನ್ನಿ ಇಲ್ಲ ಇದಲ್ಲ ಏನು ಸರಿ ಸರಿ
ಕಾರ್ನಲ್ಲಿ ಅಲ್ಲೇ ಇಲ್ಲ. ಕಾರ್ನಲ್ಲಿ ಬೇರೆ ಬೇರೆ ಬೆಳಗ್ಗೆ. ಬೇರೆ
ಅಂತಪೂರ್ಣ ಬಾಕ್ಸ್ ನಾಯಿಕ ಬರೋಪತ್ರ ಆಮೇಲೆ ಯಾರಂದು ಬಂದು ಅಲ್ಲಿ ಬಿಡಪ್ಪಣ
ಆಂಡ ಇದ್ನ ಕೂಲು ಕೂಲು ಎಂಕಲ್ ಉಂಟು ಕೊಡುತ್ತಾರೆ ಅಲ್ಲಿ ಒಂಚೂರು ಹತ್ತು ಉಂಟು ಬರುತ್ತೆ ಇದು ಪೋಲಿ ಪೋಲಿ
ಆಯ್ತಾ